Hello students, good morning everybody. Uh, I am Mr. Ravi Barki, Assistant Teacher for English at GHS Haraknal. Today I would like to welcome our Govirali cluster students, Moraji Desai School students, Kannaikanali students and Govirali High School students, Kulali High School students and Bagal High School students, all of you. I would like to welcome heartily to our crash course. Due to this lockdown of COVID-19, our CPI Gulbarga, ಸಾರ್ವಜನಿಕ ಶಿಕ್ಷಣ ಇಲಾಖೆ ಗುಲ್ಬರ್ಗದವರು, Commissioner of Gulbarga for public instruction has taken an initiative that is engaging a crash course for 9th passed students. In this crash course, this will be about 1 month. Each subject will get 16 classes, and every teacher, 3 to 4 teachers are there for English in every, including all the schools. Everybody, each one of us will get 4 to 5 classes. In those classes, we would like to we will introduce you the classes, the lessons and the grammar part, everything in this 1 month course. This is what crash course. ಅರ್ಥ ಆಯ್ತು ಅಂದ್ಕೊಳ್ತೀನಿ. ಅರ್ಥ ಆಗಿಲ್ಲ ಅಂದರೆ ಕನ್ನಡದಲ್ಲಿ ಒಂದ್ಸರಿ ಹೇಳ್ತೀನಿ, ಕೇಳ್ಕೊಳ್ಳಿ. ನಾನು ರವಿ ಬಾರ್ಕಿ ಅಂತೇಳಿ GHS ಹಾರಕ್ನಾಡಿನ ಇಂಗ್ಲೀಷ್ ಟೀಚರ್ ಇರ್ತೀನಿ. ಇಂಗ್ಲೀಷ್ ಲ್ಯಾಂಗ್ವೇಜ್ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನ ಟೀಚರ್. ಆ್ಯಂಡ್ ನಾನು ಈ ಕೋವಿಡ್-19 ಲಾಕ್ಡೌನ್ನಿಂದಾಗಿ ನಮ್ಮ ಗುಲ್ಬರ್ಗದ ಸಾರ್ವಜನಿಕ ಶಿಕ್ಷಣ ಇಲಾಖೆ ಅಪರ ಆಯುಕ್ತರ ಕಚೇರಿ ಒಂದು 9th ಪಾಸ್ ಅಂತ ಸ್ಟೂಡೆಂಟ್ಸಿಗೆ 10th ಕ್ಲಾಸಿನ ಒಂದು ಪಾಠಗಳನ್ನು ಪರಿಚಯ ಮಾಡಿಕೊಡ್ತಕ್ಕಂಥ ಕ್ರ್ಯಾಶ್ ಕೋರ್ಸನ್ನು ಎಂಗೇಜ್ ಮಾಡಲಿಕ್ಕೆ ಹೇಳಿದೆ. ಸುಮಾರು 1 ತಿಂಗಳ ನಾವು ಎಂಗೇಜ್ ಮಾಡ್ತೀವಿ. ಇದರಲ್ಲಿ ಈಚ್ ಸಬ್ಜೆಕ್ಟ್ ವಿಲ್ ಗೆಟ್ ಒಂದು 16 ಕ್ಲಾಸಸ್ ಸಿಗ್ತದೆ. 16 ಕ್ಲಾಸಲ್ಲಿ ಪ್ರತಿ ಸ್ಕೂಲ್ನ ಟೀಚರ್ಗೆ ಬಹುಶಃ ಒಂದು 4 ರಿಂದ 5 ಕ್ಲಾಸ್ ಸಿಗ್ತದೆ. ಅಲ್ಲಿ ನಿಮಗೆ ನಾವು ಪ್ರತಿ ಪಾಠದ ಮತ್ತು ಪದ್ಯಗಳ ಮತ್ತು ಗ್ರಾಮರ್ ಪಾರ್ಟ್ನ ಒಂದು ಸಬ್ಜೆಕ್ಟನ್ನು ಒಂದು ಜಿಸ್ಟನ್ನು ಅಥವಾ ಅದರದ್ದು ಏನು ಮಾಡಬೇಕು ಅನ್ನೋದನ್ನು ಇಂಟ್ರೊಡ್ಯೂಸ್ ಮಾಡಿಕೊಡ್ತೀವಿ. ನಾಟ್ ಇನ್ ಡೀಟೇಲ್ ಬಟ್ ಅಟ್ಲೀಸ್ಟ್ ಬ್ರೀಫ್ಲಿ ಮಾಡಿಕೊಡ್ತೀವಿ. ಎಷ್ಟು ಸಾಧ್ಯನೋ ಅಷ್ಟು ಮಾಡ್ತೀವಿ. ನಾವು ಐ ವೆಲ್ಕಮ್ ಯು ಟು ದಿ ಕೋರ್ಸ್. ಇವತ್ತಿನ ಇನ್ ಟುಡೇಸ್ ಕ್ಲಾಸ್ ಐ ಇಂಟ್ರೊಡ್ಯೂಸ್ ಯು ದ ಸಬ್ಜೆಕ್ಟ್ ಮ್ಯಾಟರ್ಸ್, ದ ಸಿಲೆಬಸ್, ವಾಟ್ ಈಸ್ ದೇರ್ ಫಾರ್ ದಿ ಸಿಲೆಬಸ್ ಫಾರ್ 10th ಸ್ಟ್ಯಾಂಡರ್ಡ್. ದಟ್ಸ್ ಆಲ್. ಮೈ ಡ್ಯೂಟಿ ಈಸ್ ದ್ಯಾಟ್. ಟುಮಾರೋ ಆನ್ವರ್ಡ್ಸ್ ವಿಲ್ ಗೋ ಇನ್ ಡಿಟೇಲ್. ಓಕೆ, ಇವತ್ತು ನಾನು ಏನೇನಿದೆ ಅಂತ ಇಂಟ್ರೊಡ್ಯೂಸ್ ಮಾಡ್ತೀನಿ ಅಷ್ಟೇ. ನಾಳೆಯಿಂದ ಇನ್ ಡೀಟೇಲಾಗಿ ಹೋಗ್ತೀವಿ. ಓಕೆ, ನಾವು ಐ ಲೈಕ್ ಟು ವೆಲ್ಕಮ್ ಯು ಟು ದಿ ಕೋರ್ಸ್. This course will be starts from 28th May 2020 till 22nd July 2020 it will be there. Now I welcome you. ಅದೇ ಈ ಒಂದು ತರಗತಿ in this crash course you will get 16 classes for English. Okay, and then now this is your second language English book for 10th standard. In this book there are prose and poems, and also there are 4 lessons for supplementary reading. Here you can see that there is a lesson, there are 8 lessons and 8 poems. 8 ಗದ್ಯ ಭಾಗಗಳಿವೆ, 8 ಪದ್ಯ ಭಾಗಗಳಿವೆ. ಪದ್ಯನೇ ಅಂತ ಹೇಳ್ಬೋದು. ಕೆಲವೊಂದರಷ್ಟಲ್ಲಿ ಭಾಗಗಳನ್ನು ತೊಗೊಂಡಿದ್ದಾರೆ ಪದ್ಯದಲ್ಲಿ, ಕೆಲವೊಂದಿಷ್ಟಲ್ಲಿ ಸೀದಾ ಪೂರ್ಣ ಪದ್ಯಗಳನ್ನೇ ತೊಗೊಂಡಿದ್ದಾರೆ. ಫಸ್ಟ್ ಒನ್ ಈಸ್ ದ್ಯಾಟ್ ಅ ಹೀರೋ. ಫಸ್ಟ್ ಲೆಸನ್ ಯಾವುದಿದೆ? ಅ ಹೀರೋ ಇದೆ. ಸೂನ್ ಆಫ್ಟರ್ ದಿ ಅ ಹೀರೋ ವಿ ಎಂಗೇಜ್ ಯು ಗ್ರ್ಯಾಂಡ್ಮಾ ಕ್ಲೈಮ್ಸ್ a tree poem. And after that second lesson is that there is a girl by the tracks. After this girl, there is a girl with the tracks lesson we engage you quality of mercy poem. Here I would like to give you a suggestion. It is better, ನೀವು ಈಗ ಲಾಕ್ಡೌನಲ್ಲಿ ಇದ್ದೀರಾ, you are now free. It is better to memorize this poem, quality of mercy poem, in this holidays itself. ಈ ರಜೆಯಲ್ಲಿ ನೀವು ಕ್ವಾಲಿಟಿ ಆಫ್ ಮರ್ಸಿ ಪೋಯಮನ್ನು ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಕಲಿತರೆ ಭಾಳಷ್ಟು ಚೆನ್ನಾಗಿ. ಯಾಕೆಂದರೆ ದೇರ್ ವಿಲ್ ಬಿ ಫಿಕ್ಸ್ಡ್ ಕ್ವಶನ್ ಫಾರ್ ಆನ್ ದಿಸ್ ಪೋಯಮ್ ಫಾರ್ ಮೆಮೊರೈಸೇಷನ್. ನಾವು ಹೇಳ್ತೀವಲ್ಲ, ಏನು ಪದ್ಯ ಭಾಗವನ್ನು ಪೂರ್ಣಗೊಳಿಸಿ, ಆ ಒಂದು ಕ್ವಶನ್ 4 marks, there will be fixed question for 4 marks. And this poem and also this blind boy, it is better to do
to memorize is these two poems in this lockdown itself. ಬರೀಲಿಕ್ಕೆ ಮತ್ತು ಓದಲಿಕ್ಕೆ ಎರಡಕ್ಕೂ ಬರಬೇಕು. ದಟ್ಸ್ ವಾಟ್ ಹೇಳಲಿಕ್ಕೆ ಮತ್ತು ಬರೀಲಿಕ್ಕೆ. ಇಫ್ ಯು ವಾಂಟ್ ಇನ್ ಮ್ಯೂಸಿಕ್ ರಿದಮಿಕಲಿ, ಇಫ್ ಯು ವಾಂಟ್ ದಿಸ್ ಸಾಂಗ್, it is available on the YouTube. If you search on the YouTube Quality of Mercy, the poem will be available for you with the music and rhythm everything ಇದೆ. ನೀವು ಈ ಪೊಯಮೇ ಬೇಕಂದರೆ ನೀವು ಕ್ವಾಲಿಟಿ ಆಫ್ ಮರ್ಸಿ ಅಂತ ಹೇಳಿ ನೀವು ಯೂಟ್ಯೂಬಲ್ಲಿ ಸರ್ಚ್ ಮಾಡಿದರೆ, ಬ್ಲೈಂಡ್ ಬಾಯ್ ಅಂತ ಸರ್ಚ್ ಮಾಡಿದರೆ ನಿಮಗೆ ಪೊಯಮ್ ವಿತ್ ಮ್ಯೂಸಿಕ್ ಸಿಗ್ತದೆ, ಹಾಡನ್ನು ಹೇಳ್ಕೋಬೋದು. ಓಕೆ, ದ ಥರ್ಡ್ ಲೆಸನ್ ಈಸ್ ದಟ್ ಜೆಂಟಲ್ಮೆನ್ ಆಫ್ ರಿಯೋ ಆ್ಯಂಡ್ ಮೆಡಿಯೋ. ಈ ಲೆಸನ್ನ ಡೀಟೇಲನ್ನು ನಾವು ನೆಕ್ಸ್ಟ್ ಕ್ಲಾಸಲ್ಲಿ ಹೇಳ್ತೀವಿ. ಜಸ್ಟ್ ಈಗ ನೀವು ಲೆಸನ್ನ ನೇಮ್ಗಳನ್ನು ಮಾತ್ರ ತಿಳ್ಕೊಳ್ಳಿ ಸಾಕು. Gentlemen of Rio and Medio. And after this lesson we engage you I am the land poem, and then Dr. B.R. Ambedkar lesson. After this we engage you the Song of India. This is written by the V.K. Gokak about India. And the concert lesson ide. After this concert lesson we engage you jazz poem to poem. After that the discovery. It's kind of drama. The discovery not kind of drama, it's a drama itself. The discovery is a drama. It is the longest, biggest lesson in our English language, English second language English book. Okay, for 10th standard. After that Ballad of the Tempest is there. You better to memorize this poem also. ಈ ಮೂರು ಪೊಯಮ್ಗಳನ್ನು ಯಾವುದು ಕ್ವಾಲಿಟಿ ಆಫ್ ಮರ್ಸಿ, ಬ್ಲೈಂಡ್ ಬಾಯ್ ಕಡ್ಡಾಯವಾಗಿ. it is okay if you skip this Ballad of Tempest. Okay, and then after this there is a colors of silence lesson is there. After that colors of silence we engage you the blind boy, and then the last lesson is that science and hope of survival. After that survival lesson we engage you up to outer space tomorrow morning lesson. And now after that these 8 poems and 8 lessons, there are extra 4 lessons are there, stories. They are stories. Narayanpur incident, it is a real incident. On the top of the world, it is about a girl, Dicky Dolma. And the great Martyr Evercheris, it is also a real story about Hanipuddin. And the Bird of Happiness, it is a poem, a beautiful poem, long poem. Not poem, it's a lesson, long lesson is there. And these are the supplementary reading. It is better to read itself now. ಈಗಲೇ ಓದ್ಕೊಂಬಿಡಿ. ಆ್ಯಂಡ್ ಒನ್ ಮೋರ್ ಥಿಂಗ್ ಐ ವುಡ್ ಲೈಕ್ ಟು ಸಜೆಸ್ಟ್ ಯು ಸ್ಟೂಡೆಂಟ್ಸ್, ಇನ್ ದ ಲಾಕ್ಡೌನ್ ಇಟ್ ಸೆಲ್ಫ್, ಇಫ್ ಯು ಗೆಟ್ ಬುಕ್ಸ್ 10th ಸ್ಟ್ಯಾಂಡರ್ಡ್ ಬುಕ್ಸ್, ಇಟ್ ಈಸ್ ಬೆಟರ್ ಟು ರೀಡ್ ಒಂದು ಸಾರಿ ಓದ್ಕೊಂಬಿಡಿ, ಏನಾಗೋದಿಲ್ಲ. ಆಮೇಲೆ ಟೀಚರ್ಸ್ ಬೇಕಾದ್ರೆ ಎಂಗೇಜ್ ಮಾಡ್ತಾರೆ ನಿಮಗೆ ಸ್ಕೂಲಿಗೆ ಬಂದ ಮೇಲೆ, ಮತ್ತು ನಾವು ಆನ್ಲೈನಲ್ಲಿ ಸಾಧ್ಯವಾದಷ್ಟು ಎಂಗೇಜ್ ಮಾಡ್ತೀವಿ. ಇಟ್ ಇಸ್ ಬೆಟರ್ ಇನ್ಸ್ಟೆಡ್ ಆಫ್ ಸಿಟ್ಟಿಂಗ್ ಈಡಲ್, ಖಾಲಿ ಕೂತ್ಕೊಳ್ಳೋ ಬದಲಾಗಿ ನೀವು ಒಂದು ಸಾರಿ ಓದ್ಕೊಂಬಿಡಿ. ದಟ್ ಇಸ್ ಬೆಟರ್. ಐ ಹೋಪ್ ಇವಾಗ ಬುಕ್ಸ್ ಡಿಪಾರ್ಟ್ಮೆಂಟಿಗೆ BO ಆಫೀಸ್ಗೆ ಬಂದಿದೆ ಅಂತ ನನಗೆ ಗೊತ್ತಾಗಿದೆ. ಇನ್ನೊಂದು 2-3 ದಿನಗಳಲ್ಲಿ ಬಹುಶಃ ನಿಮಗೆ ಕೊಡ್ಬೋದು ಬುಕ್ಕನ್ನು, ಎಲ್ಲ ಸ್ಕೂಲವರು ಕರೆಸಿ ಕೊಡ್ಬೋದು. ವಿತ್ ಮೇಂಟೈನಿಂಗ್ ಸೋಷಿಯಲ್ ಡಿಸ್ಟೆನ್ಸನ್ನು ಮೇಂಟೈನ್ ಮಾಡಿಬಿಟ್ಟು ಎಲ್ಲ ಟೀಚರ್ಸು ನಿಮಗೆ ಬುಕ್ಸನ್ನು ಕೊಡ್ಬೋದು. ಅದನ್ನು ನೋಡೋಣ ಪ್ರೊಸೀಜರ್ ಯಾವ ಥರ ಇದೆಯೋ ಆ ಥರ ಮಾಡ್ತಾರೆ, ಮಾಡಿದ್ರೆ ಚೆನ್ನಾಗಿರ್ತದೆ ಅಂತೇಳಿ. ಆ್ಯಂಡ್ ದೆನ್ next after this I would like to introduce you grammar books. What's that grammar part are there? Yeah, in this grammar part first is grammar and composition ಇದೆ. ಕಂಪೋಸಿಷನ್ ಅಲ್ಲಿ ಸ್ಟೋರಿ ರೇಟಿಂಗ್ ಬರ್ತದೆ, ಸ್ಟೋರಿ ರೇಟಿಂಗ್ ಇದೆ, ಅನ್ಸೀನ್ ಪ್ಯಾಸೇಜ್ ಇದೆ. ಆ್ಯಂಡ್ ಆಫ್ಟರ್ ದಟ್ ಪ್ರೊಫೈಲ್ ರೇಟಿಂಗ್ ಬರ್ತದೆ. ಪ್ರೊಫೈಲ್ ರೇಟಿಂಗ್ ಇರಲ್ಲ, ಪ್ರೊಫೈಲನ್ನು ಅವ್ರು ಕೊಟ್ಟಿರ್ತಾರೆ, ನೀವು ಪ್ಯಾಸೇಜನ್ನು ಬರೀಬೇಕು. ಅದು ಹೇಗೆ ಅಂತ ನಾನು ಹೇಳ್ತೀನಿ ಆಮೇಲೆ. ಲೆಟರ್ ರೈಟಿಂಗ್ ಇದೆ ಫಾರ್ 5 ಮಾರ್ಕ್ಸ್. ಒಂದು ಎಸ್ಸೆ ರೈಟಿಂಗ್ ಬರ್ತದೆ. ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಷನ್ಸ್ ಬರ್ತವೆ. ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಷನ್ಸ್, ಇಲ್ಲಿ ಆರ್ಟಿಕಲ್ಸ್ ಆ್ಯಂಡ್ ಪ್ರಿಪೋಷನ್ ಇದೆ. ಆ್ಯಂಡ್ ಕೋಲೊಕೇಶನ್ಸ್ ಬರ್ತದೆ. ಆಫ್ಟರ್ ದಟ್ ಸಿಲ್ಯಾಬಲ್ಸ್ ಬರ್ತದೆ. ಹೋಮೋಫೋನ್ಸ್ ಇದೆ ಟಾಪಿಕ್ಕು. ಜಂಬಲ್ಡ್ ಲೆಟರ್ಸ್ ಇದೆ. ಜಂಬಲ್ಡ್ ಲೆಟರ್ಸ್ ಆರು ಕೊಡ್ಬೋದು ಅಥವಾ ಸೆಂಟೆನ್ಸ್ ಆರು ಕೊಡ್ಬೋದು. ಕ್ವಶನ್ ಟ್ಯಾಗ್ಸ್ ಬರ್ತದೆ. ಆ್ಯಕ್ಟಿವ್ ಆ್ಯಂಡ್ ಪ್ಯಾಸಿವ್ ವಾಯ್ಸ್ ಬರ್ತದೆ. ಆಫ್ಟರ್ ದಿಸ್ ನಿಮಗೆ ಇನ್ನೊಂದಿಷ್ಟಿದೆ ಟಾಪಿಕ್ಸು. ಆ್ಯಂಡ್ ಇಲ್ಲಿ ಯಾವುದು ಇಂಡೈರೆಕ್ಟ್ ಸ್ಪೀಚ್ ಅಥವಾ ರಿಪೋರ್ಟೆಡ್ ಸ್ಪೀಚ್ ಅಂತ ಹೇಳ್ತೀವಿ. ಕ್ವಶನ್ ಫ್ರೇಮಿಂಗ್ ಬರ್ತದೆ. ಕಂಪ್ಯಾರಿಸನ್ ಆಫ್ ಡಿಗ್ರೀಸ್ ಬರ್ತದೆ. ಲ್ಯಾಂಗ್ವೇಜ್ ಫಂಕ್ಷನ್ಸ್ ಬರ್ತದೆ. ಇಫ್ ಕ್ಲಾಸ್ ಅಂತ ಬರ್ತದೆ. ಐ ವುಡ್ ಹ್ಯಾವ್, ಐ ವುಡ್ ನಾಟ್, ಈ ಥರ ಇರ್ತದೆ. ಎಡಿಟಿಂಗ್ ಅಂತ ಬರ್ತದೆ. ಇಲ್ಲಿ ಸ್ಪೆಲ್ಲಿಂಗ್ ಎಲ್ಲ ಮಿಸ್ಟೇಕ್ ಇರ್ತದೆ, ಗ್ರಾಮರ್ ಮಿಸ್ಟೇಕ್ಸ್ ಇರ್ತವೆ. ಯು ಹ್ಯಾವ್ ಟು ಕರೆಕ್ಟ್ ದೋಸ್. ಆ್ಯಂಡ್ ಲಿಂಕರ್ಸ್ ಬರ್ತದೆ. ಸೋ ಆ್ಯಂಡು ಬಟ್ಟು ಈ ಥರ ಲಿಂಕರ್ಸ್ ಹೇಳ್ತೀವಲ್ಲ ನಾವು, ಅದು ಬರ್ತದೆ.
ಮತ್ತು ವರ್ಬ್ ಫಾರ್ಮ್ಸ್ ಅದು ಅವರು ಫ್ಯೂಚರ್ ಏನು ಬೇಸ್ ಫಾರ್ಮಲ್ಲಿ ಕೊಟ್ಟಿರ್ತಾರೆ, ನೀವು ಫ್ಯೂಚರಿಗೆ ಬರ್ತದೋ ಪಾಸ್ಟಿಗೆ ಬರ್ತದೋ ಅಥವಾ ಪ್ರೆಸೆಂಟಿಗೆ ಬರ್ತದೋ ಅಂತ ನೋಡಿಬಿಟ್ಟು ಹಾಕಬೇಕು. ಆ್ಯಂಡ್ ಒನ್ ಮೋರ್ ಇಂಟ್ರೆಸ್ಟಿಂಗ್ ಟಾಪಿಕ್ ದಿಸ್ ಇಯರ್ ಇಟ್ ಹ್ಯಾಸ್ ಬಿನ್ ಇಂಟ್ರೊಡ್ಯೂಸ್ಡ್ ಪಿಕ್ಚರ್ ರೀಡಿಂಗ್. ಯಾವುದು ಪಿಕ್ಚರ್ ರೀಡಿಂಗ್? ಒಂದು ಪಿಕ್ಚರನ್ನು ಕೊಡ್ತಾರೆ ನಿಮಗೆ, ಆ ಪಿಕ್ಚರ್ಲಿ ನೀವು ಅದ್ರ ಬಗ್ಗೆ ಒಂದು ಪ್ಯಾರಾಗ್ರಾಫ್ ಅಬೌಟ್ 8 to 10 ಸೆಂಟೆನ್ಸಸ್, ಇಫ್ ಯು ಆರ್ ವೆಲ್ ವರ್ಸ್ಡ್ ಅಪ್ ಟು 15 ಸೆಂಟೆನ್ಸಸ್ ಯು ಕ್ಯಾನ್ ರೈಟ್. ನಾನು ಈಗ ಇನ್ ಡೀಟೇಲಾಗಿ ಹೇಳ್ಕೊತಾ ಹೋಗ್ತೀನಿ. ಫಸ್ಟ್ ಒನ್ ಈಸ್ ದ್ಯಾಟ್ ಸ್ಟೋರಿ ರೈಟಿಂಗ್. ಸ್ಟೋರಿ ರೈಟಿಂಗ್ ಯಾವ ಥರ ಇರ್ತದೆ ಅಂದರೆ, ಸ್ಟೋರಿ ಹಿಂಟ್ಸ್ ವಿಲ್ ಬಿ ಗಿವನ್ ಟು ಯು. ಏನು ಮಾಡಿರ್ತಾರೆ, ಹಿಂಟ್ಸನ್ನು ಕೊಟ್ಟಿರ್ತಾರೆ ನಿಮಗೆ. ಯಾವ ರೀತಿ ಅಂದರೆ, ವೇಟ್ ಫಾರ್ ಅ ಮಿನಿಟ್. This poem in this question paper you can see it. ಈ ಕ್ವಶನ್ ಪೇಪರ್ ನೀವು ನೋಡ್ಬೋದು, ಇಲ್ಲಿದೆ 32ನೇ ಕ್ವಶನ್ ಇದೆಯಲ್ಲ ಇಲ್ಲಿ, ಫಾರ್ 3 ಮಾರ್ಕ್ಸ್. ಇಟ್ ಈಸ್ ಫಾರ್ 3 ಮಾರ್ಕ್ಸ್. ಈ 3 ಮಾರ್ಕ್ಸಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, 3 ಫ್ರೆಂಡ್ಸ್ ಹಿಂಟ್ಸ್ ಕೊಟ್ಟಿದ್ದಾರೆ ಸ್ಟೋರಿ ನಿಮಗೆ. ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಗಿವನ್ ಕೊಟ್ಟಿದ್ದಾರೆ, ಇಲ್ಲಿ ಕೊಟ್ಟಿದ್ದಾರೆ ಸಜೆಷನ್ನ. ಇಲ್ಲಿ ನೋಡ್ಬೋದು 3 ಫ್ರೆಂಡ್ಸ್, 2 ಗೀಸ್, 3 ಗೆಳೆಯರು, 2 ಗೀಸ್ ಅಂದರೆ ಬಾತುಕೋಳಿ ಥರ ಬರ್ತಾವಲ್ಲ ಆ ಥರ ಪಕ್ಷಿಗಳವು. ಆ್ಯಂಡ್ ಟಾರ್ಟೈಸ್. ಓಕೆ ಸೊ ಟಾರ್ಟೈಸ್ ಒಂದು ಯಾವುದು, ಟಾರ್ಟೈಸ್ ಮೀನ್ಸ್ ಆಮೆ. ಡಿಸೈಡ್ ಟು ಮೈಗ್ರೇಟ್ ಮೀನ್ಸ್ ಬೇರೆ ವಲಸೆ ಹೋಗೋಕ್ಕೆ ಡಿಸೈಡ್ ಮಾಡ್ತವೆ. ಫುಡ್ಡು, ವಾಟರ್, ಗೀಸ್. ಆ್ಯಂಡ್ ದೆನ್ ಟಾರ್ಟೈಸ್ ನಾಟ್ ಸ್ಪೀಕ್, ಹೋಲ್ಡ್ ದ ಮಿಡಲ್ ಆಫ್ ದಿ ಸ್ಟಿಕ್, ಚಿಲ್ಡ್ರನ್ ಕ್ಲ್ಯಾಪ್, ಟಾರ್ಟೈಸ್ ಆ್ಯಂಗ್ರಿ, ಬಸ್ಟ್ ಔಟ್, ಫೆಲ್, ಮೋರಲಿಟಿ ಆಫ್ ದಿ ಸ್ಟೋರಿ. ಈ ಥರ ಹಿಂಟ್ ಕೊಟ್ಟಿದ್ದಾರೆ ನಿಮಗೆ. ಇಲ್ಲೇನು 3 ಗೆಳೆಯರಿದ್ದರು, ಅದರಲ್ಲಿ 2 ಗೀಸು, ಒಂದು ಆಮೆ. ಡಿಸೈಡ್ ಬೇರೆ ಕಡೆ ಹೋಗೋಕ್ಕೆ ಡಿಸೈಡ್ ಮಾಡ್ತೇವೆ. ಫುಡ್ ಆಹಾರ, ವಾಟರು, ಮತ್ತು ಗೀಸ್ ನೀರು ಅಂತ ಕೊಟ್ಟಿದ್ದಾರೆ. ಬರ್ಡ್ಸ್ ಕುಡ್ ಪೈ, ಗೀಸ್ಗೆ ಹಾರಕ್ಕಾಗ್ತದೆ, ಇವಕ್ಕೆ ಹಾರಕ್ಕಾಗಲ್ಲ. ಈ ಥರ ಸ್ಟೋರಿ ಇದು. ಅವರು ಅವಾಗೇನು ಹೇಳ್ತವೆ, ಪಕ್ಷಿಗಳು ಆಮೆಗೆ ಒಂದು ಐಡಿಯಾ ಮಾಡ್ತವೆ, ಸ್ಟಿಕ್ಕನ್ನು ನೀನು ಹಿಡ್ಕೋಬೇಕು, ಮಾತಾಡ್ಬೇಡ ಅಂತ ಹೇಳಿರ್ತವೆ. ನಮ್ಮ ಮಕ್ಕಳು ಕೆಳಗೆ ನೋಡಿಬಿಟ್ಟು ಅದನ್ನು ನಗ್ತಾರೆ. ಏನಂತ ನಗ್ಬೋದು ಬಹುಶಃ ಅಂದರೆ, ಪಕ್ಷಿಗಳು ಹಾರ್ತವೆ ಆಮೆಗೆ ಹಾರಕ್ಕಾಗಲ್ಲ ಅಂತೇಳಿ. ಅವಾಗ ಏನು ಮಾಡ್ತಾರೆ, ಟಾರ್ಟೈಸ್ ಗೆಟ್ಸ್ ಆ್ಯಂಗ್ರಿ ಆದ ತಕ್ಷಣ ಏನಾಗ್ತದೆ, ಬಾಯಿ ಓಪನ್ ಆಗ್ತದೆ, ಕೆಳಗೆ ಬಿದ್ದು ಬಿಡ್ತದೆ. ದಟ್ಸ್ ಔಟ್. ಕೆಳಗೆ ಬಿದ್ದುಬಿಟ್ಟು ಬಸ್ಟ್ ಔಟ್ ಅಂದರೆ ಒಡೆದು ಹೋಗುವ ಅಥವಾ ಹಿಂಗೆ ಹೇಳ್ಬೋದು. ಸಾರಿ ಬಸ್ಟ್ ಔಟ್ ಅಲ್ಲ, ಸಿಟ್ಟು ಬಂದ್ಬಿಟ್ಟು ಓಪನ್ ಮಾಡ್ತದೆ ಬಾಯಿನ. ಇಲ್ಲಿ ಫೆಲ್ ಅಂದರೆ ಕೆಳಗೆ ಬಿದ್ದು ಹೋಗ್ತದೆ. ಈ ಥರ ಸ್ಟೋರಿ ನೀವು ಹೆಂಗೆ ಮಾಡಬೇಕಂದ್ರೆ, ಇದನ್ನು ದೇರ್ ಆರ್ 2-3 ಫ್ರೆಂಡ್ಸ್ ಈ ಥರ ಸೆಂಟೆನ್ಸ್ ವೈಸ್ ಬರ್ಕೊಂಡು ಹೋಗ್ಬೇಕು. ಇಲ್ಲಿ ಸೆಂಟೆನ್ಸ್ ವೈಸ್ ಇಲ್ಲ, ಅದು ಜಸ್ಟ್ ಹಿಂಟ್ಸ್ ಇದೆ ಅಷ್ಟೇ. ಹಿಂಟ್ಸ್ ಇದೆ, ನೀವು ಮಾಡ್ಬೋದು. ದೇರ್ ಆರ್ 3 ಫ್ರೆಂಡ್ಸ್ ಇನ್ ಅ ಫಾರೆಸ್ಟ್. ದೋಸ್ ಆರ್ 2 geese and a tortoise. They are good friends. But in a year what happened, there is a what's that, drought. ವಲಸೆ ಯಾವುದು, ಡ್ರಾಟ್ ಮೀನ್ಸ್ ಬರಗಾಲ ಇತ್ತು. ದೇ ಡಿಸೈಡ್ ಟು ಮೈಗ್ರೇಟ್ ಅಂದರೆ ಬೇರೆ ಕಡೆ ಆಹಾರವಂತ ದೇ ಫುಡ್ ಆ್ಯಂಡ್ ವಾಟರ್ ಅಂತ ಕೊಟ್ಟಿದ್ದಾರೆ. ಡ್ಯೂ ಟು ದಿ ಲ್ಯಾಕ್ ಆಫ್ ಫುಡ್ ಆ್ಯಂಡ್ ವಾಟರ್ ದೇ ಡಿಸೈಡೆಡ್ ಟು ಮೈಗ್ರೇಟ್ ಟು ದಿ ನೆಕ್ಸ್ಟ್ ಫಾರೆಸ್ಟ್ ಅಥವಾ ಅಡ್ಜಸ್ಟಿಂಗ್ ಫಾರೆಸ್ಟ್ ಅಂತ ಹೇಳ್ತೀವಿ ನಾವು. ಆ ಥರ ಡಿಸೈಡ್ ಮಾಡ್ತೇವೆ. ದ ಬರ್ಡ್ಸ್ ಕುಡ್ ಫ್ಲೈ. ದ ಗೀಸ್ ಮೀನ್ಸ್ ಅದು ಬಾತುಕೋಳಿ ಥರ ಪಕ್ಷಿ ಬರ್ತವೆ ಅವು. ದೇ ಕುಡ್ ಫ್ಲೈ. ಬೇರೆ ಕಾಡಿಗೆ ಹೋಗಬೇಕಾದ್ರೆ ದ ಗೀಸ್ ನಾರ್ಮಲಿ ದೇ ಹ್ಯಾವ್ ವಾಟ್ಸ್ ದಟ್, ದೇ ಕುಡ್ ಫ್ಲೈ. ಓಕೆ, ಅವು ಹಾರಕ್ಕೆ ಸಾಧ್ಯ ಆಗ್ತದೆ ಬಿಕಾಸ್ ದೇ ಹ್ಯಾವ್ ವಿಂಗ್ಸ್, ರೆಕ್ಕೆಗಳಿದೆ, ಹಾರ್ಕೊಂಡು ಹೋಗ್ತದೆ. ಬಟ್ ಟಾರ್ಟೈಸ್ ಕುಡ್ ನಾಟ್. ಯು ಮೈಟ್ ಹ್ಯಾವ್ ರೆಡ್ ದಿಸ್ ಸ್ಟೋರಿ ಇನ್ ದ ಪ್ರೈಮರಿ ಸ್ಕೂಲ್ ಇಟ್ಸೆಲ್ಫ್. ನೀವು ಈ ಸ್ಟೋರಿನ ಪ್ರೈಮರಿಯಲ್ಲಿ ಓದಿರ್ತೀರ, ಕನ್ನಡದಲ್ಲಿ ಓದಿರ್ತೀರ. ಬಟ್ ಹಿಯರ್ ಯು ಹ್ಯಾವ್ ಟು ಡೆವಲಪ್ ಇಟ್ ಇನ್ ಇಂಗ್ಲೀಷ್, ದಟ್ಸ್ ಆಲ್. ಟಾರ್ಟೈಸ್ ಕಾಂಟ್, ಅವಾಗ ಯಾವುದಕ್ಕೆ ಟಾರ್ಟೈಸ್ ಕುಡ್ ನಾಟ್ ಬಿಕಾಸ್ ಇಟ್ ವಾಕ್ ಸ್ಲೋಲಿ. ಓಕೆ, ಅದಕ್ಕಾಗ್ತಾಯಿರಲ್ಲ. ಡಿವೈಸ್ ಅ ವೇ, ದೆನ್ ದೇ ಪ್ಲ್ಯಾನ್ ಅ ವೇ. ಹೇಗೆ ಕರ್ಕೊಂಡು ಹೋಗ್ಬೋದು ಪ್ಲ್ಯಾನ್ ಅಂತ ಹೇಳ್ಬಿಟ್ಟು, ಡಿವೈಸ್ ಅವೇ ಅಂದರೆ ಇಲ್ಲಿ ಹುಡುಕು, ಸರ್ಚ್ ಮಾಡು, ಸಾಧನವನ್ನು ಹುಡುಕು ಅಂತ ಅರ್ಥ. ಡಿವೈಸ್ ಅವೇ, ದೇ ಮೇಡ್ ಅ ಪ್ಲ್ಯಾನ್ ಆ್ಯಂಡ್ ಟು ಕ್ಯಾರಿ ದ ಟಾರ್ಟೈಸ್. ದೇ ಸೆಡ್ ಟು ದಿ ಟಾರ್ಟೈಸ್, ದೇ ಹೋಲ್ಡ್ ದ 2 ಬರ್ಡ್ಸ್ ಬೋತ್ ವಿಲ್ ಹೋಲ್ಡ್ ದ ಸ್ಟಿಕ್ ಇನ್ ದೇರ್ ಬೀಕ್ಸ್. ಅವಳ ಕೊಕ್ಕಲ್ಲಿ ಇಬ್ಬರು ಸೇರಿಬಿಟ್ಟು ಒಂದು ಏನನ್ನು ಕಟ್ಟಿಗೆಯನ್ನು ಹಿಡ್ಕೊಳ್ಳೋದು ಅಂತ ಹೇಳಿ ಡಿಸೈಡ್ ಆಯಿತು. ಆ್ಯಂಡ್ ಇನ್ ದ ಮಿಡಲ್ ಆಫ್ ದಿ ಸ್ಟಿಕ್ ಟಾರ್ಟೈಸ್ ಶುಡ್ hold it and it should not speak out. If it speaks, what happens? It will fall down. That's why it says not to speak. The geese strictly order him not to speak. But what happens when they were flying to the other forest, at a point
children who were on the ground, they see the birds. They see the birds, and the two birds, geese, were flying, but the tortoise, which was there in the middle, it was not flying, it was only simply holding a stick. Then they students make a fun it. ಚಿಲ್ಡ್ರನ್ ಏನು ಮಾಡ್ತಾರೆ, ಕ್ಲ್ಯಾಪ್ ಮಾಡ್ತಾರೆ. ಓ, ದ ಬರ್ಡ್ಸ್ ಕ್ಯಾನ್ ಫ್ಲೈ ಬಟ್ ದ ಟಾರ್ಟೈಸ್ ಕೆನಾಟ್ ಫ್ಲೈ. ದೆನ್ ಇದು ಇನ್ ಅ ಕೈಂಡ್ ಆಫ್ ಇನ್ ಅ ವೇ ದಟ್ ಈಸ್ ಐ ಮೀನ್ ಇನ್ಸೇನಿಂಗ್. ಯಾವ ರೀತಿಯಲ್ಲಿ ಅಂದರೆ ಇನ್ ಅ ವೇ ಆಫ್ ನಾವೇನು ಹೇಳ್ತೀವಿ, ರೀಗೇಲಿಂಗ್. ಇನ್ ಅ ವೇ ಆಫ್ ರೀಗೇಲಿಂಗ್ ವೇ, ಇನ್ ಎ ವೇ ಆಫ್ ರೀಗೇಲಿಂಗ್ ಅದು ಬರ್ತದಲ್ಲ. ರೀಗೇಲ್ ಅಂದರೆ ಒಂಥರ ಏನು ಅಸಹ್ಯ ಮಾಡೋ ರೀತಿಯಲ್ಲಿ ಅಥವಾ ಫನ್ ಮಾಡೋ ರೀತಿಯಲ್ಲಿ ಅವ್ರು ಟಾರ್ಟೈಸ್ ಮಾಡ್ತಾರೆ. ದೆನ್ ಟಾರ್ಟೈಸ್ ಗೆಟ್ಸ್ ಆ್ಯಂಗ್ರಿ. ಇಲ್ಲಿದೆಲ್ಲ ಪಾಯಿಂಟ್, ಟಾರ್ಟೈಸ್ ಗೆಟ್ಸ್ ಆ್ಯಂಗ್ರಿ ಅಂತ ಹೇಳ್ಬಿಟ್ಟು. ದೆನ್ ಟಾರ್ಟೈಸ್ ಗೆಟ್ ಆ್ಯಂಗ್ರಿ, ಇಟ್ ಓಪನ್ ಇಟ್ಸ್ ಮೌತ್. ಸಿಟ್ಟಾಗಿಬಿಟ್ಟು ಅದು ಕೆಳಗೆ ಏನು ಹೇಳಲಿಕ್ಕೆ, ಇಟ್ ಓಪನ್ಸ್ ಇಟ್ಸ್ ಮೌತ್. ಸಡನ್ಲಿ ಆ್ಯಸ್ ಸೂನ್ ಆ್ಯಸ್ ಇಟ್ ಓಪನ್ಸ್ ಅ ಮೌತ್, ಸಿನ್ಸ್ ದ ಟಾರ್ಟೈಸ್ ಡಸ್ ನಾಟ್ ಹ್ಯಾವ್ ಎನಿ ವಿಂಗ್ಸ್, ಇಟ್ ಫೆಲ್ಸ್ ಡೌನ್. ಏನಾಗ್ತದೆ, ಏನು ಮಾಡ್ತದೆ, ಕೆಳಗೆ ಬಿದ್ದು ಸತ್ತು ಹೋಗ್ತದೆ ಅಂತ ಹೇಳ್ಬೋದು ಇದರಲ್ಲಿ ನಾವು ಮೇಲಿಂದ. ಮೋರಲ್ ಆಫ್ ದ ಸ್ಟೋರಿ ಏನು ಬರೀತೀರಾ ಅಂದರೆ, ನೀವು ನೈತಿಕ ಏನು ಬರಿಬೋದು, ಇದಕ್ಕೊಂದು ಹೆಡ್ಡಿಂಗನ್ನು ಕೊಡ್ಬೋದು. ಅಂದರೆ ಮೋರಲ್ ಅಂದರೆ ಯಾವುದು, ಹರಿ ಕಾಸಸ್ ವರಿ. ಹರಿ ಕಾಸಸ್ ವರಿ ಅಂದರೆ ಅವಸರ ಮಾಡಿ ನಾವೇನಾರು ಮಾಡಿದ್ರೆ ನಮಗೆ ಅಪಾಯ ಆಗ್ತದೆ ಅಂತ ಹೇಳ್ಬೋದು ಒಂದು. ಇಲ್ಲಾಂದರೆ ಡೋಂಟ್ ಗೆಟ್ ಆ್ಯಂಗ್ರಿ, ಬಿ ಕಾಮ್ ಅಂತ ಹೇಳ್ಬೋದು. ಇಲ್ಲಾಂದರೆ ಇನ್ನೊಂದು ಏನಂದರೆ ಯಾವುದು, ಥಿಂಕ್ ಬಿಫೋರ್ ಯು ಜಂಪ್ ಅಂತ ಬರ್ತದಲ್ಲ. ಥಿಂಕ್ ಬಿಫೋರ್ ಯು ಜಂಪ್. ಏನಾದರೂ ಒಂದು ಕೆಲಸ ಜಂಪ್ ಮಾಡೋಕ್ಕಿಂತ ಮುಂಚೆ ಹೊಳೆ ಆಳ ಇದೆಯೋ, ಕಲ್ಲಿದೆಯೋ, ಬಂಡೆ ಇದೆಯೋ ಅಂತ ನೋಡಬೇಕಲ್ಲಿ. ಹಾರೋಕ್ಕಿಂತ ಮುಂಚೆ ಗೊತ್ತಿರ್ಬೇಕು ನಮಗೆ. ಹಂಗೆ ಹೋಗಿ ಹಾರ್ಬಿಟ್ರೆ ಏನಾದ್ರು ಎಡವಟ್ಟು ಆಗ್ತದೆ ಆ ಥರ. ಅಂದರೆ ಯಾವುದೋ ಒಂದು ಕೆಲಸ ಮಾಡುವಾಗ ಥಿಂಕ್ ಮಾಡಬೇಕು ಮೊದಲು. ಥಿಂಕ್ ಮಾಡಿಬಿಟ್ಟು ಕೆಲಸ ಮಾಡಿ. ಬೇರೆಯವ್ರಿಗೆಲ್ಲ ಹೇಳ್ತಿರ್ತಾರೆ ಏನೋ ಹಾಗೆ ಹೀಗೆ ಅಂತೆಲ್ಲ. ಬಟ್ ನಾವು ಯಾವ ರೀತಿ ರಿಪ್ಲೈ ಮಾಡಬೇಕು ಅನ್ನೋದನ್ನು, ನಾವೇನು ಕೆಲಸ ಮಾಡ್ತಾಯಿದ್ದೀವಿ ಅನ್ನೋದನ್ನು ಈ ಸ್ಟೋರಿ ತಿಳಿಸ್ಕೊಡ್ತೀವಿ. ಏನು ಕೆಲಸ ಮಾಡ್ತಾಯಿದ್ದೀವಿ, ಬೇರೆಯವ್ರಿಗೆ ಯಾವ ರೀತಿ ರಿಪ್ಲೈ ಮಾಡ್ತಾಯಿದ್ದೀವಿ ಅನ್ನೋದು ಗೊತ್ತಿರಬೇಕು ನಮಗೆ ಅಂತ ಅರ್ಥ ಇದೆ ಸ್ಟೋರಿದು. ಆ್ಯಂಡ್ ದೆನ್ ಸೇಮ್ ಥಿಂಗ್, ನಾನು 3 ಮಾರ್ಕ್ಸ್ಗೆ ಒಂದು ಪಿಕ್ಚರ್ ರೀಡಿಂಗ್ ಹೊಸದಾಗಿ ಬಂದಿದೆ ಅಂತ ಹೇಳಿದ್ದೆ. ಆ ಕ್ವಶನ್ ಇಲ್ಲೇ ಇದೆ ನಿಮಗೆ. ಈ ಕ್ವಶನಲ್ಲಿ ಏನಾಗ್ತದೆ ಅಂದರೆ, ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ ಆ್ಯಂಡ್ ರೈಟ್ ಅ ಡಿಸ್ಕ್ರಿಪ್ಷನ್ ಆನ್ ಯುವರ್ ಓನ್. ಇಲ್ಲಿ ಏನಾಗ್ತಾ ಇದೆ, ಈ ಪಿಕ್ಚರ್ ನೋಡ್ಬಿಟ್ಟು ಒಂದು 8-10 ಸೆಂಟೆನ್ಸಿಂದ 3 ಮಾರ್ಕ್ಸ್ ಇದೆ ಅಂದರೆ ಒಂದು 2 ಮಾರ್ಕ್ಸಿಗೆ ಒಂದು 2 ಸೆಂಟೆನ್ಸ್ ಕ್ಲಿಯರ್ ಸೆಂಟೆನ್ಸ್ ಇದ್ದರೆ 1 ಮಾರ್ಕ್ಸ್ ಕೊಡ್ತಾರೆ. ಅರ್ಧ ಮಾರ್ಕ್ಸಿಗೆ 1 ಸೆಂಟೆನ್ಸ್ ಇದ್ದರೆ ಸಾಕು. ಒಂದು 10-12 ಸೆಂಟೆನ್ಸಿಂದ ಬರಿಬೋದು. ಏನು ಬರಿಬೋದು ಇದರಲ್ಲಿ, ಯು ಹ್ಯಾವ್ ಟು ಅಬ್ಸರ್ವ್ ದ ಪಿಕ್ಚರ್ ಫಸ್ಟ್. ಈ ಪಿಕ್ಚರ್ ನೀವು ಅಬ್ಸರ್ವ್ ಮಾಡಬೇಕು ಫಸ್ಟ್ ಕ್ಲೀನಾಗಿ. ಅಬ್ಸರ್ವ್ ಮಾಡಿ ಏನು ಕಾಣಿಸುತ್ತೆ ನಮಗೆ, ದೇರ್ ಇಸ್, ಐ ಥಿಂಕ್ ದೇರ್ ಇಸ್ ಅ ಮದರ್ and there are children are there, father is there, and one cook is there, and then here is a boy, he is doing something, and here is a mother, she is what is that, I hope packing the clothes, okay, folding the clothes, and there is a child, it is sleeping in the cradle. You can see ಇದನ್ನು ನೋಡ್ಬೋದು. ಇದನ್ನು ನೋಡಿಬಿಟ್ಟು ನೀವೇನು ಮಾಡ್ಬೋದು ಅಂದರೆ, ಹೆಂಗೆ ಬರಿಬೋದು ಒಂದು ಪ್ಯಾರಾಗ್ರಾಫ್ ಅಂದರೆ, ಏನು ಬರಿಬೋದಪ್ಪ, ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಫ್ಯಾಮಿಲಿ ಅಥವಾ ಹೋಮ್. ಯು ಕ್ಯಾನ್ ಸೇ ಇಟ್ ಆಸ್ ಹೋಮ್. ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಬ್ಯೂಟಿಫುಲ್ ಹೋಮ್ ಮತ್ತು ಬ್ಯೂಟಿಫುಲ್ ಫ್ಯಾಮಿಲಿ ಅಂತ ಬರಿಬೋದು. ಇನ್ ದಿಸ್ ಫ್ಯಾಮಿಲಿ ದೇರ್ ಆರ್ 5 ಚಿಲ್ಡ್ರನ್. ಇಲ್ಲೊಬ್ಬ ಹುಡುಗ ಇದ್ದಾನೆ, ಆ್ಯಂಡ್ ಇಲ್ಲಿ 3 ಜನ ಚಿಲ್ಡ್ರನ್ನು, ಆ್ಯಂಡ್ ದೆನ್ ಹಿಯರ್ ಚೈಲ್ಡ್ ಈಸ್ ಸ್ಲೀಪಿಂಗ್, ಅ ಬೇಬಿ ಈಸ್ ಸ್ಲೀಪಿಂಗ್. ದೇರ್ ಆರ್ 5 ಚಿಲ್ಡ್ರನ್, 4 ಚಿಲ್ಡ್ರನ್ ಅಂತ ಹೇಳ್ಬಿಟ್ಟು ಒಂದು ಬೇಬಿ ಅಂತಲೇ ಹೇಳ್ಬೋದು ನೀವು. ದೇರ್ ಆರ್ ಸೆಂಟೆನ್ಸ್ ಹಿಂಗೆ ಬರೀಬೇಕು, ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಫ್ಯಾಮಿಲಿ. ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ಫ್ಯಾಮಿಲಿ, ಫಸ್ಟ್ ಸೆಂಟೆನ್ಸ್ ಅದು. ಆಮೇಲೆ ಸೆಕೆಂಡ್ ಸೆಂಟೆನ್ಸ್ ಏನು ಬರೀತಾರೆ ಅಂದರೆ, ದೇರ್ ಆರ್ 5 ಚಿಲ್ಡ್ರನ್ ಇನ್ ದಿಸ್ ಪಿಕ್ಚರ್. ಒನ್ ಬಾಯ್ ಈಸ್ ಲುಕಿಂಗ್ ಎಟ್ ದಿ ಥ್ರೂ ದಿ ವಿಂಡೋ. ಅವ್ನು ಕಿಟಕಿಯಿಂದ ನೋಡ್ತಾ ಇದ್ದಾನಂದರೆ ವಿಂಡೋ ಅಂತ ಅನ್ಕೋಬೋದು. ಅಥವಾ ಈಸ್ ಅರೇಂಜಿಂಗ್ ಅ ಫೋಟೋ, ಅಲ್ಲೇನು ಈಸ್ ಹ್ಯಾಂಗಿಂಗ್ ಅ ಫೋಟೋ ಅಂತಲೇ ಹೇಳ್ಬೋದು. ಅವನು ಫೋಟೋ ಹಾಕ್ತಾ ಇದ್ದಾನೆ ಅಂದ್ಕೊಂಡ್ರೆ ನೀವು, ಫೋಟೋ ಹಾಕ್ತಾ ಇದ್ದಾನೆ, ಈಸ್ ಹ್ಯಾಂಗಿಂಗ್ ಅ ಫೋಟೋ ಅಂತ ಹೇಳ್ಬೋದು. ಅಥವಾ ಅದೊಂದು ಸೆಂಟೆನ್ಸ್ ಆಗ್ತದೆ, 3 ಸೆಂಟೆನ್ಸ್ ಆಗ್ತದೆ. ಒಂದೇದು ಯಾವುದು, ಇಟ್ ಈಸ್ ಅ ಪಿಕ್ಚರ್ ಆಫ್ ಬ್ಯೂಟಿಫುಲ್ ಫ್ಯಾಮಿಲಿ, ಆ್ಯಂಡ್ ದೆನ್ ಸೆಕೆಂಡ್ ಒನ್ ಈಸ್ ದ್ಯಾಟ್ ದೇರ್ ಆರ್ 4 ಚಿಲ್ಡ್ರನ್ ಇನ್ ದಿಸ್ ಫ್ಯಾಮಿಲಿ, ಆ್ಯಂಡ್ ದ ಥರ್ಡ್ ಸೆಂಟೆನ್ಸ್ ಏನು, ದ ಬಾಯ್ ಈಸ್ ಹ್ಯಾಂಗಿಂಗ್ ಅ ಫೋಟೋ ಟು ದಿ ವಾಲ್, ಆ್ಯಂಡ್ ದೆನ್ ಫಿಫ್ತ್ ಸೆಂಟೆನ್ಸ್ ಏನು ಅಂದರೆ, ಫಾದರ್ ಈಸ್ ರೀಡಿಂಗ್ ಅ ಪೇಪರ್, ನ್ಯೂಸ್ ಪೇಪರ್. ದ ಫಾದರ್ ಈಸ್ ರೀಡಿಂಗ್ ಅ ನ್ಯೂಸ್ ಪೇಪರ್ ಇಂಟ್ರೆಸ್ಟಿಂಗ್ಲಿ, ಅವನು ಏನೋ ಆಸಕ್ತಿ ಕೊಟ್ಟು ಓದ್ತಾ ಇದ್ದಾನೆ. ಆ್ಯಂಡ್ ದ ಮದರ್ ಈಸ್ ಫೋಲ್ಡಿಂಗ್ ದಿ ಕ್ಲಾತ್ಸ್. ಮದರ್ ಏನು ಮಾಡ್ತಾ ಇದ್ದಾರೆ, ಬಟ್ಟೆಗಳನ್ನು ಮಡಿಸ್ತಾ ಇದ್ದಾರೆ. ಆ್ಯಂಡ್ ದೆನ್ ದ ಕುಕ್ ಅಥವಾ ಮೇಡ್ ಅಂತ ಹೇಳ್ತೀವಿ ನಾವು, ಶಿ ಈಸ್ ಬ್ರಿಂಗಿಂಗ್ ಕಾಫಿ ಟು ಫಾದರ್. ಮೇ ಬಿ ಇಟ್ ಈಸ್ ಫಾದರ್ ಆರ್ ಮದರ್. ಏನು ಮಾಡ್ತಾ ಇದ್ದಾರೆ, ಕಾಫಿನ ತರ್ತಾ ಇದ್ದಾರೆ. ದ ಚಿಲ್ಡ್ರನ್ ಆರ್ ರೀಡಿಂಗ್, ದ ಚಿಲ್ಡ್ರನ್ ಹೂ ಆರ್ ದಿ ಅರೌಂಡ್ ದಿ ಟೇಬಲ್, ದೇ ಆರ್ ರೀಡಿಂಗ್ ಬುಕ್ಸ್, ಬ್ಯೂಟಿಫುಲ್ ಸ್ಟೋರಿ ಬುಕ್ಸ್, ಹಿಂಗೆ ಬರಿಬೋದು. ಆ್ಯಂಡ್ ದೆನ್
it seems to be a happy family, and a father seems to be reading an interesting story or something news, you can say that ಸರ್. ಈ ಥರ ಒಂದು 10 ಸೆಂಟೆನ್ಸ್ಗಳನ್ನು ಅಥವಾ 12 ಸೆಂಟೆನ್ಸ್ ಈ ಒಂದು ಪಿಕ್ಚರ್ ಬಗ್ಗೆ ಬರೆದ್ರೆ ಯು ವಿಲ್ ಗೆಟ್ 3 ಮಾರ್ಕ್ಸ್. ನಿಮಗೆ ಏನು ಬರ್ತದೆ, 3 ಮಾರ್ಕ್ಸ್ ಚೆನ್ನಾಗಿ ಖಂಡಿತವಾಗ್ಲೂ ಕೊಡ್ತಾರೆ ನೀಟಾಗಿ ಬರೆದ್ರೆ. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್ ಇಲ್ಲಿ 31 ಅಂತ ಇದೆ ಕ್ವಶನ್, ಇಲ್ಲಿ ನೋಡ್ಬೋದು ನೀವು. ಇದರಲ್ಲಿ ನಾನು ಒಂದು ಪ್ರೊಫೈಲ್ ರೈಟಿಂಗ್ ಅಂತ ಹೇಳಿದೆ. ಇಟ್ಸ್ ನಾಟ್ ಪ್ರೊಫೈಲ್ ರೈಟಿಂಗ್, ಆ್ಯಕ್ಚುಲಿ ಯು ಹ್ಯಾವ್ ಟು ಕಾಲ್ ಇಟ್ ಆಸ್ ಪ್ಯಾರಾಗ್ರಾಫ್ ರೈಟಿಂಗ್. ನಾವೇನು ಹೇಳ್ಬೋದು ಇದನ್ನೇ, ಯು ಶುಡ್ ಕಾಲ್ ಇಟ್ ಆ್ಯಸ್ ಪ್ಯಾರಾಗ್ರಾಫ್ ರೈಟಿಂಗ್ ಅಂತ ಹೇಳ್ಬೋದು. ಈ ಪ್ಯಾರಾಗ್ರಾಫ್ ರೈಟಿಂಗ್ ಅಂದರೆ ಪ್ರೊಫೈಲ್ ಕೊಟ್ಟಿರ್ತಾರೆ. ಪ್ರೊಫೈಲ್ ಮೀನ್ಸ್ ಅ ಬ್ರೀಫ್ ಇಂಟ್ರೊಡಕ್ಷನ್ ಆಫ್ ಹಿಮ್. ಏನೇನು ಕೊಟ್ಟಿರ್ತಾರೆ ಪ್ರೊಫೈಲಲ್ಲಿ ಅಂದರೆ, ನೀವು ಬಹುಶಃ ನೋಡಿರಬಹುದು ಅನ್ಕೋತೀನಿ, ಡೋಂಟ್ ಮಿಸ್ಟೇಕ್ ಮೀ, ಈ ಮದುವೆ ಆಗೋರೆಲ್ಲ ಪ್ರೊಫೈಲ್ ಕೊಟ್ಟಿರ್ತಾರೆ. ಹೆಣ್ಣಿನ ಕಡೆಯವರು ಮತ್ತು ಗಂಡಿನ ಕಡೆಯವರು ಬಯೋಡಾಟಾ ಕೊಟ್ಟಿರ್ತಾರೆ. ಅವ್ರ ಡೇಟ್ ಆಫ್ ಬರ್ತು, ಅವ್ರದ್ದು ಇಂಟ್ರೆಸ್ಟು, ನಕ್ಷತ್ರ, ಕುಲ, ಗೋತ್ರ ಎಲ್ಲ ಹೇಳ್ಬಿಟ್ಟು ನಕ್ಷೆ ಕೊಡೋದು. ಇವ್ರು ಅವ್ರಿಗೆ ಕೊಡ್ತಾರೆ, ಅವ್ರಿಗೆ ಕೊಡ್ತಾರೆ, ಆ ಥರ ಇದು. ಓಕೆ, ಇಲ್ಲಿ ಅವ್ರ ಸಾಧನೆಗಳು ಪಟ್ಟಿ ಮಾಡಿರ್ತಾರೆ. ಇಲ್ಲಿ ಮದುವೆ ಕೊಟ್ಟಿರೋದಿಲ್ಲ, ಅವ್ರ ಸಾಧನೆಗಳು ಪಟ್ಟಿ ಮಾಡಿರ್ತಾರೆ ಅಷ್ಟೇ. ಓಕೆ, ಇಲ್ಲಿ ಕೊಟ್ಟಿದ್ದಾರೆ ಯಾರ್ದು, ಗಿವನ್ ಬಿಲೋ ಈಸ್ ಅ ಪ್ರೊಫೈಲ್. ಪ್ರೊಫೈಲ್ ಅಂದರೆ ಅವ್ರ ಹೆಸರು, ಪೇರೆಂಟ್ಸು, ಎಜುಕೇಷನ್ನು, ವರ್ಕು, ಇನ್ನೇನಾಗಿದೆ ಅಂತ ಹೇಳ್ಬಿಟ್ಟು, ವರ್ಕ್ ಏನಿದೆ, ಅವ್ರು ಯಾವ ಕೆಲ್ ಮಾಡ್ತಾರೆ, ಎಲ್ಲಿಂದ ಎಲ್ಲಿವರೆಗೂ ಮಾಡಿದ್ರು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ಕೊಂಡು ಹೋಗೋಣ ಏನು ಕೊಟ್ಟಿದ್ದಾರೆ, ಯಾರ ಬಗ್ಗೆ. ರೈಟ್ ಎ ಪ್ಯಾರಾಗ್ರಾಫ್ ಯೂಸಿಂಗ್ ದ ಕ್ಲೂಸ್ ಗಿವನ್. ಇಲ್ಲೂ ಕ್ಲೂ ಇದ್ದಂಗೆ ಇದೆ, ಇದನ್ನು ನೀವು ನೋಡ್ಬೇಕು, ಸೆಂಟೆನ್ಸಲ್ಲಿ ಬರೀಬೇಕು. ಏನು ಕೊಟ್ಟಿದ್ದಾರೆ, ಎಮ್ ಕೆ ಗಾಂಧಿ ಅಂತ ಕೊಟ್ಟಿದ್ದಾರೆ. ಎಮ್ ಕೆ ಗಾಂಧಿ DOB 2 October 1869 ಪೋರ್ಬಂದೂರ್. ಅಂದರೆ ಇಲ್ಲಿ ಹಿಂಟ್ಸ್ ಇದು ಯಾರ ಪ್ರೊಫೈಲ್ ಹೆಂಗಾಯಿತು, ಎಮ್ ಕೆ ಗಾಂಧಿ ಮೀನ್ಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅದು ಮಹಾತ್ಮ ಗಾಂಧಿ ಅವ್ರದ್ದು ಪ್ರೊಫೈಲ್ ಇದು. ಓಕೆ, ಎಮ್ ಕೆ ಗಾಂಧಿ ಅಂದರೆ ದಿಸ್ ಈಸ್ ಅ ಪ್ರೊಫೈಲ್ ಆಫ್, ಒಂದೇ ಸೆಂಟೆನ್ಸ್ ಬರೆಯುವುದು, ದಿಸ್ ಈಸ್ ಅ ಪ್ರೊಫೈಲ್ ಆಫ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ, ಅಥವಾ ಹೀಸ್ ನೇಮ್ ಈಸ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಮತ್ತು ಸೆಕೆಂಡ್ ಸೆಂಟೆನ್ಸ್ ಬರೆಯೋದು ನೀವು, ಡೇಟ್ ಆಫ್ ಬರ್ತ್ ಅಂತ ಬಂದಾಗ ಹಿ ವಾಸ್ ಬೋರ್ನ್ ಆನ್ 2 October 1869 ಇನ್ ಪೋರ್ಬಂದೂರ್, ಹಿಂಗಾರ ಬರಿಬೋದು. ಅಥವಾ ಹೀಸ್ ಡೇಟ್ ಆಫ್ ಬರ್ತ್ ಈಸ್ ಅಂತ ಹೀಗಾತು, ಹೀಸ್ ಡೇಟ್ ಆಫ್ ಬರ್ತ್ ಈಸ್ 2 October 1869 ಅಂತ ನೀವು ಹಾಕೋಬೋದು. ಅಲ್ಲಿಗೆ ಸೆಂಟೆನ್ಸ್ ಆಗ್ತದೆ. ಇಟ್ ಈಸ್ ಫಾರ್ 3 ಮಾರ್ಕ್ಸ್, ನೆನ್ಪಿಟ್ಕೊಳ್ಳಿ. ಇದು 3 ಮಾರ್ಕ್ಸ್ಗಿದೆ. ನೀವು ಇದನ್ನು ಕೂಡ ಒಂದು 8ರಿಂದ 10 ಸೆಂಟೆನ್ಸ್ ಬರೆದ್ರೆ ಸಾಕು, ನೀಟಾಗಿ 8ರಿಂದ 10 ಸೆಂಟೆನ್ಸ್ ವಿತೌಟ್ ಗ್ರಾಮರ್ ಮಿಸ್ಟೇಕ್ಸ್. ಇಫ್ ಯು ರೈಟ್ ದಟ್ಸ್ ಫೈನ್. ನಿಮ್ಮ ಟೀಚರ್ಸ್ ಕೂಡ ಹೇಳ್ತಾರೆ ಇದನ್ನು ಹೇಗೆ ಬರೀಬೇಕು ಅಂತೇಳಿ. ಇನ್ನೊಂದಿಷ್ಟು ಹಿಂಟ್ಸನ್ನು ಅಥವಾ ಕ್ಲೂಸನ್ನು ಕೊಡೋ ಮುಖಾಂತರ ನಿಮಗೆ ಅಲ್ಲಿ ಹೇಳ್ತಾರೆ. ಇಲ್ಲಾಂದ್ರೆ ನಾನು ನೋಡೋಣ, ಇಲ್ಲೂ ಆನ್ಲೈನಲ್ಲಿ ಟ್ರೈ ಮಾಡ್ತೀನಿ ನಾನು ಹೇಳ್ಕೊಳ್ಳಿಕ್ಕೆ. ಪೇರೆಂಟ್ಸ್, ಇಲ್ಲಿ ಪೇರೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಅಟ್ ಮೀನ್ಸ್ ಈ ಪೇರೆಂಟ್ಸ್ ಅಂದರೆ ಯಾರು, ತಂದೆ ತಾಯಿ ಅಂತ ಅರ್ಥ. ಪೇರೆಂಟ್ಸ್ ಆರ್ ದಟ್ ಪೇರೆಂಟ್ಸ್ ಕರಮ್ಚಂದ್ ಗಾಂಧಿ ಆ್ಯಂಡ್ ಪುತಲಿಬಾಯಿ. ಯು ಕ್ಯಾನ್ ರೈಟ್. ಇದನ್ನು ನಾವು ಸೆಂಟೆನ್ಸಲ್ಲಿ ಬರೀಬೇಕಾದ್ರೆ ಹೇಗೆ ಮಾಡ್ಬೋದು, ಹೀಸ್ ಫಾದರ್ ಈಸ್ ಕರಮ್ಚಂದ್ ಗಾಂಧಿ ಆ್ಯಂಡ್ ಮದರ್ ಈಸ್ ಪುತಲಿಬಾಯಿ. ಯು ಕ್ಯಾನ್ ರೈಟ್ ಸೆಕೆಂಡ್ ಸೆಂಟೆನ್ಸ್ ಲೈಕ್ ದಿಸ್. ಇಲ್ಲಿ ಒಂದು ಇಟ್ ಈಸ್ ಅ ಪ್ರೊಫೈಲ್ ಆಫ್ ಮಹಾತ್ಮ ಗಾಂಧೀಜಿ ಅಂತ ಬರೆದಿದ್ದಾರೆ ಒಂದು. ಸೆಕೆಂಡ್ ಸೆಂಟೆನ್ಸ್ ಏನು ಬರೆದಿದೆ, ಹಿ ವಾಸ್ ಬೋರ್ನ್ ಆನ್ 2 October 1869 ಇನ್ ಪೋರ್ಬಂದರ್. ಸೆಕೆಂಡ್ ಸೆಂಟೆನ್ಸ್ ಬರೆದಿದ್ದಾರೆ. ಇಲ್ಲಿ ಥರ್ಡ್ ಸೆಂಟೆನ್ಸ್ ಏನು ಬರೀತಾರೆ, ಈಸ್ ಫಾದರ್ ಈಸ್ ಕರಮ್ಚಂದ್ ಗಾಂಧಿ ಆ್ಯಂಡ್ ಮದರ್ ಈಸ್ ಪುತಲಿಬಾಯಿ, ಅಥವಾ ಈಸ್ ಫಾದರ್ ನೇಮ್ ಈಸ್ ಕರಮ್ಚಂದ್ ಗಾಂಧಿ, ಈಸ್ ಮದರ್ ನೇಮ್ ಈಸ್ ಪುತಲಿಬಾಯಿ, ಹಿಂಗೆ ಬರೀಬೋದು. ಎಜುಕೇಷನ್, ಅವನದು ಎಜುಕೇಷನ್ ಏನಾಗಿದೆ ಅಂತ ಹೇಳ್ಬಿಟ್ಟು, ಅಂದರೆ ವಿದ್ಯಾರ್ಥಿ ಎಷ್ಟು ಗಳಿಸಿದ್ದಾನೆ, ಎಷ್ಟು ಓದಿದ್ದಾರೆ ಅಂತೇಳಿ. ವೆಂಟ್ ಟು ಸ್ಟಡಿ ಲಾ ಇನ್ ಇಂಗ್ಲೆಂಡ್. ಹಿ ಸ್ಟಡೀಡ್ ಬ್ಯಾರಿಸ್ಟರ್. ನಿಮ್ಗೆ ಗೊತ್ತಿರುತ್ತೆ ಗಾಂಧೀಜಿಯವ್ರ ಸ್ಟೋರಿ ಎಲ್ಲ ನಿಜ ಜೀವನದ ಬಯೋಗ್ರಫಿನಿಗೆ ಗೊತ್ತಿದೆ, ಆಟೋಬಯೋಗ್ರಫಿ ಅಥವಾ ಬಯೋಗ್ರಫಿನೇ ಗೊತ್ತಿದೆ ನಿಮಗೆ ಅಂದ್ಕೊಳ್ಳಿ. ಎಜುಕೇಷನ್, ವೆನ್ ಟು ಸ್ಟಡಿ ಲಾ ಇನ್ ಇಂಗ್ಲೆಂಡ್. ಅವನೇನು ಮಾಡ್ತಾನೆ, ಹಿ ಸ್ಟಡೀಡ್ ಬ್ಯಾರಿಸ್ಟರ್ ಇನ್ ಲಾ, ಇಂಗ್ಲೆಂಡಲ್ಲಿ ಹೋಗ್ತಾನೆ. ಆ್ಯಂಡ್ ವರ್ಕ್ ಅಂತ ಕೊಟ್ಟಿದ್ದಾರೆ, ಎಲ್ಲೆಲ್ಲಿ ಕೆಲಸ ಮಾಡಿದರು. ಈ ವರ್ಕ್ಡ್ ಇನ್ ಸೌತ್ ಆಫ್ರಿಕಾ ಫಾರ್ ಲೀಗಲ್ ಪ್ರಾಕ್ಟೀಸ್. ಲೀಗಲ್ ಪ್ರಾಕ್ಟೀಸ್ ಅಂದರೆ ಕೋರ್ಟಲ್ಲಿ ಲಾಯರ್ಸ್ ಹೋಗಿ ಪ್ರಾಕ್ಟೀಸ್ ಮಾಡ್ತಾರಲ್ಲ, ಕೇಸನ್ನು ತೊಗೊಂಡು ಹೋಗೋದು, ಕೋರ್ಟಲ್ಲಿ ಪ್ರೆಸೆಂಟ್ ಮಾಡೋದು, ಮತ್ತು ಅದನ್ನು ಗೆದ್ಕೊಂಬರೋದು, ಅಥವಾ ಸರಿ ಲೂಸ್ ಆಗ್ತಿರಲಿಲ್ಲ, ದೇ ಲೂಸ್, ದಟ್ಸ್ ವಾಟ್, ನ್ಯಾಯ ಕೊಡಿಸೋ ಅಂತ ಹೇಳ್ತೀಯಲ್ಲ, ಗಿವಿಂಗ್ ಜಸ್ಟಿಸ್. ಕ್ಲೈಂಟ್ ಇರ್ತಾರೆ, ಕ್ಲೈಂಟ್ ಅಂದರೆ ಯಾರ್ಯಾರು ಅವರ ಕ್ಲೈಂಟ್ ಮೀನ್ಸ್ ಕಕ್ಷಿದಾರರು ಅಂತ ಹೇಳ್ತೇವೆ ಕನ್ನಡದಲ್ಲಿ. ಅವ್ರನ್ನ ಕರ್ಕೊಂಡೋಗಿ ಕೋರ್ಟಲ್ಲಿ ಅವ್ರ ಕೇಸನ್ನು ಏನು ತಪ್ಪಾಗಿದೆ ಅಥವಾ ಸರಿಯಾಗಿದೆ ಅನ್ನೆಲ್ಲ ವಾದ ಮಾಡಿಬಿಟ್ಟು ಕೇಸನ್ನು ಗೆದ್ಕೊಂಬರ್ತಾರೆ. ಒಂದೊಂದು ಸರಿ ಲೂಸ್ ಮಾಡ್ಕೊಂಬರ್ತಾರೆ, ನ್ಯಾಯ ಕೊಡಿಸ್ತಾರೆ ಅಂತ ಹೇಳ್ಬೋದು. ಯು ಕ್ಯಾನ್ ಸೇ ದೆಮ್ ದ ಹೆರಾಲ್ಡ್ಸ್ ಆಫ್ ಜಸ್ಟಿಸ್, ಲಾಯರ್ಸ್ನ. ಓಕೆ, ಆ್ಯಂಡ್ ದೆನ್ ಎಲ್ಲಿಂದ ಎಲ್ಲಿವರೆಗೂ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ 1894 1894 1914 ಫಾಟ್ ಅ ಲಾಂಗ್ ಬ್ಯಾಟಲ್ ಫಾರ್ ಇಂಡಿಯನ್ಸ್ ಇನ್ ಸೌತ್ ಆಫ್ರಿಕಾ. ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಭಾರತೀಯರ ಬಗ್ಗೆ ಅಥವಾ ಸೌತ್ ಆಫ್ರಿಕಾದಲ್ಲಿರ್ತಕ್ಕಂಥ ಜನರ ಬಗ್ಗೆ ಅಮೇರಿಕದವರಲ್ಲಿ ಬಂದುಬಿಟ್ಟು ದಾಳಿ ಮಾಡ್ತಾ ಇರ್ತಾರೆ. ಆ್ಯಕ್ಚುಲಿ ಅವ್ರಿಗೋಸ್ಕರ ಫಾಟ್ ದೇರ್, ಫಾಟ್ ಮೀನ್ಸ್ ಹೋರಾಡಿದರು ಅಂತ, ಹಿ ಫೈಟ್ಸ್ ದೇರ್. ಆ್ಯಂಡ್ ದೆನ್ 1919 ನಲ್ಲಿ ಇವರಲ್ಲಿ ಬರ್ತಾರೆ, ಇಂಡಿಯಾಗೆ ಬರ್ತಾರೆ, ವಾಪಸ್ ಬಂದು 1907 ಬರ್ತಾರೆ. ಅಲ್ಲಿ ಬಂದ್ಬಿಟ್ಟು 1919 ಬಂದು ಫಾಟ್ ಅಗ್ನೆಸ್ಟ್ ಅನ್ಜಸ್ಟ್ ಆಫ್ ಬ್ರಿಟಿಷ್ ರೂಲ್ ಇನ್ ಇಂಡಿಯಾ, ಬ್ರಿಟಿಷ್ ವಿರುದ್ಧ ಹೋರಾಡ್ತಾರೆ.
Next 15th August 1947 freedom in the leadership of ಗಾಂಧೀಜಿ we got freedom on 15th August 1947. ಇದು ಸ್ವಲ್ಪ ಡಿಫಿಕಲ್ಟ್ ಇದೆ ನಿಮಗೆ ಈ ಪ್ಯಾರಾಗ್ರಾಫ್ ನೋಡಿಬಿಟ್ರೆ, ಯಾಕಂದರೆ ಇದು ಇಂಗ್ಲೀಷ್ ಮೀಡಿಯಂ ಹುಡುಗರಿಗೆ ಕೊಟ್ಟಿರ್ತಕ್ಕಂಥ ಕೊಟ್ಟಿರ್ತಕ್ಕಂಥ ಒಂದು ಪ್ರೊಫೈಲ್ ಇದು. ಇದಕ್ಕಿಂತ ಸ್ವಲ್ಪ ಈಸಿ ಇರ್ತದೆ, ಇನ್ನು ಈಸಿ ವೇಯಲ್ಲಿ, ಬಿಕಾಸ್ ದೇ ಕನ್ಸಿಡರ್ ಹೋಲ್ ಕರ್ನಾಟಕ, ನಾಟ್ ಓನ್ಲಿ ಇಂಗ್ಲೀಷ್ ಮೀಡಿಯಂ ಸ್ಕೂಲ್ ಸ್ಟೂಡೆಂಟ್ಸ್, ದೇ ಕನ್ಸಿಡರ್ ಹೋಲ್ ಕರ್ನಾಟಕವನ್ನು ಕನ್ಸಿಡರ್ ಮಾಡಿಬಿಟ್ಟು ಕೊಡ್ತಾರೆ. ಈ ಥರ ಕೊಡಲ್ಲ ಅವರು, ಈ ಕಡೆ ನೇಮ್ ಅಂತ ಕೊಟ್ಬಿಟ್ಟು ಈ ಕಡೆ ಮಹಾತ್ಮ ಗಾಂಧಿ ಹಿಂಗೆ ವರ್ಕ್ ಈ ಥರ ಕೊಟ್ಟಿರ್ತಾರೆ. ನೋಡೋಣ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಏನಿದೆ, 30th January 1948 ಶಾರ್ಟ್ ಡೆಡ್ ಅಂತ ಇದೆ. ಇದನ್ನೇ ಈ ಥರ ಇಷ್ಟು ಪ್ರೊಫೈಲ್ ಕೊಟ್ಟಿದ್ದಾರೆ. ನಾವೇನು ಮಾಡ್ಕೊಂಡು ಹೋಗಬೇಕು, ದಿಸ್ ಇಸ್ ಅ ಪ್ರೊಫೈಲ್ ಆಫ್ ಮಿಸ್ಟರ್ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ. ಹಿ ವಾಸ್ ಬಾರ್ನ್ ಆನ್ 2nd October 1869 Porbandar. His parents are Karamchand Gandhi and Putali Bai. His education is he got a barrister in England, and then he worked in South Africa for legal practice ಅಂತ ಹೇಳಿ. ದೆನ್ ಸೆಕೆಂಡ್ ಈ ಥರ ಸೆಂಟೆನ್ಸ್ ಒಂದೊಂದು ಸೆಂಟೆನ್ಸ್ಗಳನ್ನು ಬರೆದು ಒಂದು ಪ್ಯಾರಾಗ್ರಾಫ್ 10 ರಿಂದ 12 ಪ್ಯಾರಾಗ್ರಾಫ್ ಕರೆಕ್ಟಾಗಿ ನೀಟಾಗಿ ವಿತೌಟ್ ಗ್ರಾಮರ್ ಮಿಸ್ಟೇಕ್ಸ್. ಓಕೆ, ಈ ಸೆಂಟೆನ್ಸ್ಗಳನ್ನು ನೀವು ಎಕ್ಸ್ಪ್ರೆಸ್ ಮಾಡಿದ್ರೆ ಡೆಫಿನೆಟ್ಲಿ ದೇ ವಿಲ್ ಗಿವ್ 3 marks. ದಿಸ್ ಈಸ್ ದ ಪಾಯಿಂಟ್. ಆ್ಯಂಡ್ ನೋಡಿದೆ ಇನ್ನೊಂದು ಮತ್ತೇನಿದೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೇಳ್ಕೊಡ್ಬೋದು. ದಿಸ್ ಇಸ್ ವಾಟ್ ನಿಮಗೆ ಪೋಯಮಲ್ಲಿ ನಾನು ಹೇಳಿದ್ದೆ. ನಿಮಗೆ ಇನ್ನೊಂದು ಪಾರ್ಟ್ ಯಾವ್ದು ಬರ್ತದೆ, ಪೋಯಮ್ ಬರ್ತದೆ, ಕೋಟ್ ಫ್ರಮ್ ಮೆಮೊರಿ ಅಂತ ಹೇಳ್ಬಿಟ್ಟು ನೆನ್ಪಿಟ್ಕೊಂಡ್ಬಿಟ್ಟು ಏನು ಮಾಡೋದು, ಕೋಟ್ ಮಾಡೋದು ಅದನ್ನು. ದಟ್ಸ್ ವಾಟ್. 2 ಪೋಯಮ್ಗಳು ಬರ್ತವೆ. ಒಂದಿದು ದೇರ್ ಆರ್ 3 poems ಫಾರ್ ಯು ಫಾರ್ ಮೆಮೊರೈಸೇಷನ್. ನಿಮಗೆ ಮೆಮೊರೈಸೇಷನ್ಗೆ ದೇರ್ ಆರ್ 3 poems ಇನ್ ಅವರ್ 10th standard. ಒನ್ ಇಸ್ ದಿಸ್ ಕ್ವಾಲಿಟಿ ಆಫ್ ಮರ್ಸಿ, ಸೆಕೆಂಡ್ ಒನ್ ಈಸ್ ದ ಬ್ಯಾರಡ್ ಆಫ್ ದ ಟೆಂಪೆಸ್ಟ್, ಆ್ಯಂಡ್ ಥರ್ಡ್ ಒನ್ ಈಸ್ ದ ಬ್ಲೈಂಡ್ ಬಾಯ್. 3 ಪೋಯಮ್ಗಳಿದೆ. 3 ಪೋಯಮಲ್ಲಿ ನೀವು ಇಫ್ ಯು ಆರ್ ಪರ್ಫೆಕ್ಟ್ ವಿತ್ 2 poems, ಎನಿ 2 poems ಯು ವಿಲ್ ಬಿ ಸಕ್ಸಸ್ಫುಲ್. ಯಾಕಂದರೆ 2 ಪೋಯಮ್ಗಳು ಇಲ್ಲಿ ಕೇಳ್ತಾರೆ, ಅದಕ್ಕೋಸ್ಕರ ಇಲ್ಲಿ ಕೊಟ್ಟಿದ್ದಾರೆ. ದೆನ್ ಲೆಟ್ ನಾಟ್ ವಾಟ್ ಐ ಕಾಂಟ್ ಹ್ಯಾವ್ ಅಂತ. ಇದು ಬ್ಲೈಂಡ್ ಬಾಯ್ ಪೋಯಮಿಂದ ಬಂದಿರತಕ್ಕಂಥ ಒಂದು ಪ್ಯಾರಾಗ್ರಾಫ್, ನಾಟ್ ಪ್ಯಾರಾಗ್ರಾಫ್, ಸ್ಟಾಂಜಾ. ಇದೇನಿದೆಯಲ್ಲ ಇದು ಅಲ್ಲಿಂದ ಬಂದಿರತಕ್ಕಂಥ ಸ್ಟಾಂಜಾ. ಇಫ್ ಯು ಕಂಪ್ಲೀಟ್ ಇಟ್ 4 lines ವಿಲ್ ಬಿ ದೇರ್. ಇಫ್ ಯು ಕಂಪ್ಲೀಟ್ 4 lines ಯು ವಿಲ್ ಗೆಟ್ 4 marks. ಆ್ಯಂಡ್ ದೆನ್ ದಿಸ್ ಈಸ್ ಅ ಫಿಯರ್ಫುಲ್ ಥಿಂಗ್ ಇನ್ ವಿಂಟರ್ ಅಂತ ಹೇಳ್ಬಿಟ್ಟು ಇದು ದ ಬೆರಡ್ ಆಫ್ ಟೆಂಪಸ್ಟಿಂದ 2 ಪೋಯಮ್ಗಳನ್ನು ಕೊಟ್ಟಿರ್ತಾರೆ. 2 ಪೋಯಮಿಂದ 2 ಸ್ಟಾಂಜಗಳನ್ನು ಕೊಟ್ಟಿದ್ದಾರೆ. ನೀವು ಅದರಲ್ಲಿ ನಿಮಗೆ ಇನ್ ವಿಚ್ ಯು ಆರ್ ಪರ್ಫೆಕ್ಟ್, ನೀವು ಯಾವುದರಲ್ಲಿ ಪರ್ಫೆಕ್ಟ್ ಇದ್ದೀರೋ ಅದರಲ್ಲಿ ನೀವು ಬರೀಬೋದು ಅದನ್ನು. ದಟ್ಸ್ ವಾಟ್. 2 ಪೋಯಮಿನ 2 ಸ್ಟಾಂಜಗಳನ್ನು ಕೊಟ್ಟಿದ್ದಾರೆ. ಅದರಲ್ಲಿ ಯಾವುದಾದ್ರು ಒಂದು ನೀವು ಬರೀಬೇಕಿಲ್ಲ. 6 ಅಂತ ಕೊಟ್ಟಿದ್ದಾರೆ, ಅಥವಾ ಅಂತ ಹೇಳ್ಬಿಟ್ಟು ಇವೆರಡರಲ್ಲಿ ಯಾವುದಾದ್ರು ಒಂದನ್ನು ನೀವು ಬರೀಬೇಕು. ಓಕೆ, ಈ ಪೋಯಮ್ದಾದ್ರೆ ಬರೀಬೋದು ಅಥವಾ ಈ ಪೋಯಮ್ದು. ದಟ್ಸ್ ವಾಟ್ ಹಿಯರ್. ಆ್ಯಂಡ್ ಒನ್ ಮೋರ್ ಥಿಂಗ್ ಇಸ್ ದಟ್ ಇಲ್ಲಿ ಅನ್ಸೀನ್ ಪ್ಯಾಸೇಜ್ ಅಂತ ಹೇಳಿದೆ ನಿಮಗೆ ನಾನು. ಯಾವುದು ಹೇಳಿದೆ? ಅನ್ಸೀನ್ ಪ್ಯಾಸೇಜ್ ಅಂತ ಹೇಳ್ತಾ ಇದ್ದೆ. ಅನ್ಸೀನ್ ಪ್ಯಾಸೇಜ್ ಮೀನ್ಸ್ ನೀವು ಪ್ಯಾಸೇಜನ್ನು ಮುಂಚೆ ನೋಡಿರೋದಿಲ್ಲ, ಡೈರೆಕ್ಟಾಗಿ ಇಲ್ಲೇ ಕೊಟ್ಬಿಡ್ತಾರೆ. ಅಲ್ಲೇ ಓದ್ಬಿಟ್ಟು ಏನು ಮಾಡಬೇಕು, ನೀವು ಕೆಳಗಡೆ ಕ್ವಶನ್ಗಳನ್ನು ಕೇಳಿರ್ತಾರೆ, ಕ್ವಶನ್ಗೆ ಆನ್ಸರ್ ಮಾಡಬೇಕು. ದಿಸ್ ಸ್ಕೋರಿಂಗ್ ಇಲ್ಲಿ ನಾನೇನು ಹೇಳ್ತಾ ಇದ್ದೀನಲ್ಲ, ಈ ಪಾರ್ಟ್ ಗ್ರಾಮರ್ ಆ್ಯಂಡ್ ಕಂಪೋಸಿಷನ್ ಪಾರ್ಟ್, ಇದಕ್ಕೆ ಕಂಪೋಸಿಷನ್ ಅಂತ ಹೇಳ್ಬೋದು ಗ್ರಾಮರ್ಗಿಂತ. ಇಲ್ಲಿ ನೀವು ಭಾಳಷ್ಟು ಸ್ಕೋರ್ ಮಾಡ್ಬೋದು ಅಂತ ಏರಿಯಾ ಇದು. 10th ಕ್ಲಾಸಲ್ಲಿ ನೀವು ಭಾಳ ಈಸಿಯಾಗಿ ಮತ್ತು ಭಾಳ ಸ್ಕೋರಿಂಗ್ ಏರಿಯಾ ಇದು ಮಾಡ್ಬೋದು. ಒಂದು ಯಾವುದು, ಅನ್ಸೀನ್ ಪ್ಯಾಸೇಜ್ ಕೊಟ್ಟಿದ್ದಾರೆ. ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ಸ್ ದಟ್ ಫಾಲೋ ಅಂತ ಇದೆ. ಪ್ಯಾಸೇಜ್ ಓದ್ಬಿಟ್ಟು ನೀವು ಮಾಡಬೇಕು, ಆನ್ಸರ್ ಮಾಡಬೇಕು. ಯಾವುದು ಕೊಟ್ಟಿದ್ದಾರೆ 35ನೇದು ಏನಿದೆ ಇಲ್ಲಿ. ದ ಜೋಜೋಬಾ ಆರ್ ಜೆಜೋಬಾ ಇರ್ಬೋದು. ದ ಜೆಜೋಬಾ is a desert plant that grows wide in the dry regions of southwestern United States and northern Mexico. It is a bush that grows to be about 2 meters high. On its many woody branches, the jojoba products a fruit that is 40% to 60% liquid wax. This liquid substance called jojoba oil is valuable. It can be used as a base for all kinds of cosmetics. It works well as an ingredient in high quality machine oils. By domesticating the jojoba, scientists hope to change unproductive agriculture land. Okay. ಇಲ್ಲಿ ಈ ಪ್ಯಾರಾಗ್ರಾಫ್ ನಾನೇ ದಿಸ್ ಈಸ್ ದ ಫಸ್ಟ್ ಟೈಮ್ ಐ ರೆಡ್ ಇಟ್. ನಾನು ಕೂಡ ಫಸ್ಟ್ ಟೈಮೇ ಓದಿದ್ದೀನಿ. ಇದು ಯಾವುದ್ರ ಬಗ್ಗೆ ಇದೆ, ಜಜೋಬಾ ಇಸ್ ಅ ಡೆಸರ್ಟ್ ಪ್ಲೇ. ಇದು ಯಾವುದ್ರ ಬಗ್ಗೆ ಇದೆ ಅಂದರೆ ನೀವು ಹಿಂಗೆ ಓದಿದ ತಕ್ಷಣ ಗೊತ್ತಾಗುತ್ತೆ ನಿಮಗೆ ಈ ಪ್ಯಾರಾಗ್ರಾಫ್ ಯಾವುದ್ರ ಬಗ್ಗೆ ಇದೆ ಅಂತ ಹೇಳ್ಬಿಟ್ಟು. ನಿಮಗೆ ಇಫ್ ಯು ಆರ್ ಏಬಲ್ ಟು ರೀಡ್ ಆ್ಯಂಡ್ ರೈಟ್ ಪ್ರಾಪರಾಗಿ ನಿಮಗೆ ರೀಡ್ ಆ್ಯಂಡ್ ರೈಟ್ ಬರ್ತದೆ ಅಂದರೆ ಒಂದಿಷ್ಟು ಕರೆಕ್ಟಾಗಿ ಬರ್ತದೆ ಅಂದರೆ ಪೂರ್ತಿನೇ ಅರ್ಥ ಆಗ್ತದೆ.
ಬರಲ್ಲ ನನಗೆ ಅರ್ಧಂಬರ್ಧ ಓದಕ್ಕೆ ಬರ್ತಂದ್ರೆ ಗೊತ್ತಾಗ್ತದೆ ನಿಮಗೆ ಇದು ಇದ್ರ ಬಗ್ಗೆ ಇದೆ, ಡೆಜೋಬಾ ಬಗ್ಗೆ ಏನೋ ಒಂದು ಜೆಜೋಬಾ ಅಂತ ಏನೋ ಇದೆ, ಡೆಸರ್ಟ್ ಅಂದರೆ ಮರುಭೂಮಿ, ಪ್ಲ್ಯಾಂಟ್ ಅಂದರೆ ಗಿಡ, ಈ ಥರ ಎಲ್ಲ ಗೊತ್ತಾಗ್ತದೆ ನಿಮಗೆ. ಓದ್ಕೊಂಡು ಕ್ಲೀನಾಗಿ ಒಂದು 2-3 ಸಾರಿ ಓದಬೇಕು ಕೂತ್ಕೊಂಡು. ನೀವು ಅರ್ಥ ಆಗಿಲ್ಲ ಅಂದರೆ ಕೂತ್ಕೊಂಡು ಕರೆಕ್ಟಾಗಿ ಓದ್ಬಿಟ್ಟು ಆಮೇಲೆ ಕೆಳಗಡೆ ಏನು ಕೊಟ್ಟಿದ್ದಾರೆ, 4 ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಇರಲಿ. ಬಹುಶಃ ಇನ್ಮೇಲೆ ನಮಗೆ ಈ ಥರ 4 ಮಾರ್ಕ್ಸಿಗೆ ಇರುತ್ತದೆ. 2 ಮಾರ್ಕ್ಸಿಂದ 1 ಕ್ವಶನ್ ಕೇಳ್ಬಿಟ್ಟು 2 ಮಾರ್ಕ್ಸಿಂದ ಕೇಳ್ಬೋದು, ಅಥವಾ 1 ಮಾರ್ಕ್ಸಿಂದ 4 ಕ್ವಶನ್ಗಳನ್ನು ಕೇಳ್ಬೋದು ಅದು. ಓಕೆ, ಹಿಯರ್ ದಿಸ್ ಈಸ್ ಅಬೌಟ್ ಜೆಜೋಬಾ ಡೆಸರ್ಟ್ ಪ್ಲ್ಯಾಂಟ್. ದಿಸ್ ನಾನು ತಿಳ್ಕೊಂಡಿದ್ದೇನೆ ಅಂದರೆ ಇದು ದಿಸ್ ಪ್ಯಾರಾಗ್ರಾಫ್ ಈಸ್ ಅಬೌಟ್ ಜೆಜೋಬಾ ಅನ್ನೋ ಒಂದು ಡೆಸರ್ಟ್ ಪ್ಲ್ಯಾಂಟ್. ಪ್ಲ್ಯಾಂಟ್ ಮೀನ್ಸ್ ಗಿಡ, ಸಸ್ಯ, ಅದ್ರ ಬಗ್ಗೆ ಇದೆ. ಇಟ್ ಗ್ರೋಸ್ ಎಲ್ಲಿ ಬೆಳೀತದೆ ಅಂದರೆ ಡ್ರೈ ರೀಜನ್ಸ್ ಆಫ್ ಸೌತ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟ್ಸ್ ಆ್ಯಂಡ್ ಮೆಕ್ಸಿಕೋ, ನಾರ್ದರ್ನ್ ಉತ್ತರ ಮೆಕ್ಸಿಕೋ ಮತ್ತು ಸೌತ್ ವೆಸ್ಟರ್ನ್ ಅಂದರೆ ನೈಋತ್ಯ ಅಮೇರಿಕಾದ ನೈಋತ್ಯ ಭಾಗದಲ್ಲಿ ಬೆಳೀತದೆ ಇದು. ಇಟ್ ಈಸ್ ಅ ಬುಷ್ ದಟ್ ಗ್ರೋಸ್ ಟು ಬಿ ಅಬೌಟ್ 2 meters ಹೈ. ಇದು ಯಾವುದ್ರು 2 ಮೀಟರ್ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ಪೊದೆಯ ಗಿಡ. ಬುಷ್ ಮೀನ್ಸ್ ಪೊದೆ ಅಂತ, ಪೊದೆಯ ರೂಪದ ಗಿಡ ಇದು. 2 ಮೀಟರ್ ಹೈ ಬೆಳೀತದೆ, ಎತ್ತರಕ್ಕೆ ಬೆಳೀತದೆ. ಆನ್ ಇಟ್ಸ್ ಮೆನಿ ವುಡಿ ಬ್ರ್ಯಾಂಚಸ್, ಇದ್ರ ಬ್ರ್ಯಾಂಚಸ್ ಏನಿರ್ತವೆ, ಕೊಂಬೆಗಳಿರ್ತಾವಲ್ಲ, ಆ ಕೊಂಬೆಯ ಮೇಲ್ಗಡೆ ಏನಾಗ್ತದೆ, ದ ಜೆಜೋಬಾ ಪ್ರೊಡ್ಯೂಸಸ್ ಅ ಫ್ರೂಟ್ ದಟ್ ಈಸ್ 40% to 60% ಲಿಕ್ವಿಡ್ ವ್ಯಾಕ್ಸ್. ಇದೊಂದು ಹಣ್ಣನ್ನು ಬಿಡ್ತದೆ, ಒಂದು ಕೊಂಬೆ ಹಣ್ಣು ಬಿಡ್ತದೆ. ಅದು ಏನಿರ್ತದೆ ಅಂದರೆ ಅದರಲ್ಲಿ, ಆ ಹಣ್ಣಿನಲ್ಲಿ 40ರಿಂದ 60% ಲಿಕ್ವಿಡ್ ವ್ಯಾಕ್ಸ್ ಅಂದರೆ ಈ ಮೇಣ ಇರ್ತದಲ್ಲ, ನೀವು ಗಾಡಿಗಳ ಆಯಿಲನ್ನು ನೋಡಿದ್ರೆ ಗೊತ್ತಾಗ್ತದೆ, ಕೈಯಲ್ಲಿ ಮುಟ್ಬಿಟ್ರೆ ಜಾರ್ತಾ ಇರ್ತದೆ, ಇಟ್ ವಿಲ್ ಬಿ ವೆರಿ ಸ್ಲಿಪಿ, ಆ ಥರದ್ದು ಇದು ವ್ಯಾಕ್ಸ್ ಇರ್ತದೆ. ನೀವು ವ್ಯಾಕ್ಸ್ ನೋಡಿರಲ್ಲ, ಯಾವುದು ಮೇಣ ಇರ್ತದಲ್ಲ, ಭಾಳ ಸ್ಮೂತಾಗಿರ್ತದೆ, ಜಾರ್ತಾ ಇದೆ, ಲಿಕ್ವಿಡ್ ವ್ಯಾಕ್ಸ್. ಅದರಲ್ಲಿ ಆ ಹಣ್ಣಲ್ಲಿ ಈಗ ನಮ್ಮ ವಾಟರ್ ಮೆಲನ್ ಇದೆ, ಕಲ್ಲಂಗಡಿನಲ್ಲಿ 80% ಆಫ್ ದಿ ವಾಟರ್ ಇಲ್ಲಿ ಬಿದ್ದಿದೆ. ಕಲ್ಲಂಗಡಿನಲ್ಲಿ ಏನಿರ್ತದೆ 80% ವಾಟರ್ ಇರ್ತದೆ. ಅದೇ ಥರ ಈ ಜೆಜೋಬಾ ಪ್ಲ್ಯಾಂಟಲ್ಲಿ ಬಿಡ್ತಕ್ಕಂಥ ಹಣ್ಣಿನಲ್ಲಿ, ಫ್ರೂಟ್ನಲ್ಲಿ ಇಟ್ ಈಸ್ ಅಬೌಟ್ 40 to 60% ಲಿಕ್ವಿಡ್ ವ್ಯಾಕ್ಸ್ ಇರ್ತದೆ. ಲಿಕ್ವಿಡ್ ಮೀನ್ಸ್ ದ್ರವ ರೂಪದ ವ್ಯಾಕ್ಸ್ ಇರ್ತದೆ. ದಿಸ್ ಲಿಕ್ವಿಡ್ ಸಬ್ಸ್ಟೆನ್ಸ್ ಕಾಲ್ಡ್ ಜೆಜೋಬಾ ಆಯಿಲ್. ಈ ಆಯಿಲ್ಗೆ ಏನು ಕರೀತಾರೆ ಅಂದರೆ ಅವರು, ಆ ಲಿಕ್ವಿಡ್ ವ್ಯಾಕ್ಸಿಗೆ ಜೆಜೋಬಾ ಆಯಿಲ್ ಅಂತಲೇ ಕರೀತಾರೆ. ಈಸ್ ವ್ಯಾಲ್ಯೂಯಬಲ್ ಅಂದರೆ ಭಾಳ ಬೆಲೆ ಉಳ್ಳದ್ದು ಅಥವಾ ಭಾಳಷ್ಟು ಬೆಲೆ ಇದೆ ಅಂತ ಅರ್ಥ. ಇಟ್ ಕ್ಯಾನ್ ಬಿ ಯೂಸ್ಡ್ ಆಸ್ ಎ ಬೇಸ್ ಫಾರ್ ಆಲ್ ಕೈಂಡ್ಸ್ ಆಫ್ ಕಾಸ್ಮೆಟಿಕ್ಸ್. ಇದನ್ನು ಯಾವುದಕ್ಕೆ ಕಾಸ್ಮೆಟಿಕ್ಸ್ ಮೀನ್ಸ್ ಈ ಹುಡುಗಿರು ಯೂಸ್ ಮಾಡ್ತಾರೆ, ಹುಡುಗರು ಯೂಸ್ ಮಾಡ್ತಾರೆ. ಬೋತ್ ಕಾಸ್ಮೆಟಿಕ್ಸ್ ಮೀನ್ಸ್ ಫೇರ್ ಆ್ಯಂಡ್ ಲವ್ಲಿ, ನಿಮ್ಮ ಲಿಪ್ಸ್ಟಿಕ್ಕು, ಕಾಜಲ್, ಅವನ್ನೆಲ್ಲ ಯೂಸ್ ಮಾಡ್ತೀರಲ್ಲ, ಅದೇ ಕಾಸ್ಮೆಟಿಕ್ಸ್ ಅನ್ನೋದು. ಏನು ವಿಕೋ ಏನೇನು ಯೂಸ್ ಮಾಡ್ತೀವಲ್ಲ, ದಟ್ ಇಸ್ ವಾಟ್ ಕಾಸ್ಮೆಟಿಕ್ಸ್. ಅದರಲ್ಲಿ ಯೂಸ್ ಮಾಡ್ತಾರೆ. ಐ ಮೀನ್ ಈ ಬೋರೋಪ್ಲಸ್ ಎಲ್ಲ ಹಚ್ಕೋತೀವಲ್ಲ ನಾವು ವಿಂಟರಲ್ಲಿ, ವಾಟ್ ಇಸ್ ದಟ್ ವ್ಯಾಸ್ಲಿನ್ ಅಂತ ಹೇಳ್ತೀವಲ್ಲ, ಅದರಲ್ಲಿ ಕೂಡ ಇದನ್ನ ಯೂಸ್ ಮಾಡ್ತಾರೆ. ಆ್ಯಂಡ್ ಇಟ್ ವರ್ಕ್ಸ್ ವೆಲ್ ಆ್ಯಸ್ ಎನ್ ಇಂಗ್ರೀಡಿಯೆಂಟ್ ಇನ್ ಹೈ ಕ್ವಾಲಿಟಿ ಮಷಿನ್ ಆಯಿಲ್ಸ್. ಮಷಿನ್ಗಳಿಗೂ ಕೂಡ ಆಯಿಲ್ ಹಾಕ್ತಾರೆ, ಬೈಕಿಗೆ ಮತ್ತು ಲಾರಿಗಳಿಗೆ, ವಿವಿಧ ಮಷಿನ್ಗಳಿಗೆ ಆಯಿಲನ್ನು ಹಾಕ್ತೀವಲ್ಲ, ಅದರಲ್ಲೂ ಆ ಆಯಿಲನ್ನು ತಯಾರು ಮಾಡಲು ಕೂಡ ಈ ಹಣ್ಣನ್ನು ಬಳಸ್ತಾರೆ ಅಲ್ಲಿ. ಬೈ ಡೊಮೆಸ್ಟಿಕೇಟಿಂಗ್ ದ ಜೆಜೋಬಾ, ಸೈಂಟಿಸ್ಟ್ ಹೋಪ್ ಟು ಚೇಂಜ್ ಅನ್ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಲ್ಯಾಂಡ್. ಈಗೇನು ಸೈಂಟಿಸ್ಟ್ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ, ಈ ಹಣ್ಣು ಅಲ್ಲಿ ಬಿಡುತ್ತದೆ ಹೆಂಗಿದೆ ಗಿಡ, ಇದನ್ನು ನಾವು ಡೊಮೆಸ್ಟಿಕೇಟಿಂಗ್ ಮೀನ್ಸ್ ಬೆಳೆಯ ರೂಪದಲ್ಲಿ, ಒಂದು ಹೊಲದಲ್ಲಿ ಬೆಳಿತೀರ ನಾವು ಜೋಳ, ಈ ರಾಗಿ ಎಲ್ಲ, ಹೀಗೆ ಈ ಥರ ಡೊಮೆಸ್ಟಿಕೇಟ್ ಮಾಡಿದ್ರೆ ಏನಾಗ್ತದೆ, ಅನ್ಪ್ರೊಡಕ್ಟಿವ್ ಅಗ್ರಿಕಲ್ಚರ್ ಲ್ಯಾಂಡ್ ಅಂದರೆ ಖಾಲಿ ಬಿದ್ದಿರ್ತಕ್ಕಂಥ ನೆಲಕ್ಕೆ ಏನಾಗ್ತದೆ, ಒಂದು ಬೆಳೆ ಬೆಳೆದಂಗೆ ಆಗ್ತದೆ, ಅದರಲ್ಲಿ ಉತ್ಪನ್ನ ತೆಗಿಬೋದು ಅಂತ ಯೋಚನೆ ಮಾಡ್ತಾರೆ. ದಿಸ್ ಈಸ್ ವಾಟ್ ಹಿಯರ್. ಆಫ್ಟರ್ ದಿಸ್ ರೀಡಿಂಗ್ ದಿಸ್ ಪ್ಯಾರಾಗ್ರಾಫ್ ದೇ ಹ್ಯಾವ್ ಗಿವನ್ ಇಷ್ಟು ಅರ್ಥ ಆಗಿರ್ಬೇಕು ನಿಮಗೆ. ಇಷ್ಟಾದರೂ ಇದಕ್ಕಿಂತ ಸ್ವಲ್ಪನಾದರೂ ಅರ್ಥ ಆಗ್ತದೆ. ಇಷ್ಟು ಓದಿದರೆ ಗೊತ್ತಾಗ್ತದೆ ನಿಮಗೆ. ಎಲ್ಲೋಯ್ತು, it is here. ವೇರ್ ಡಸ್ ಜಜೋಬಾ ಗ್ರೋ? ಕ್ವಶನ್ಗಳನ್ನು ಕೊಟ್ಟಿದ್ದಾರೆ ಇಲ್ಲಿ ನಿಮಗೆ ಒಂದೊಂದಾಗಿ ನೋಡ್ಬೋದು. ಈ ಪ್ಯಾರಾಗ್ರಾಫ್ನ ಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಕ್ವಶನ್. ಫಸ್ಟ್ ಕ್ವಶನ್ ಇದೆ, ವೇರ್ ಡಸ್ ಜಜೋಬಾ ಗ್ರೋ? ಒನ್ ಮೋರ್ ಥಿಂಗ್ ಇಸ್ ದ್ಯಾಟ್, ನೀವು ಪ್ಯಾರಾಗ್ರಾಫನ್ನು ಅರ್ಥ ಮಾಡಿಕೊಂಡು ಕ್ವಶನ್ ಏನು ಪ್ಯಾರಾಗ್ರಾಫಲ್ಲಿ ಓದಿ ಆನ್ಸರ್ ಬರೀಬೇಕನ್ನಾಗಿದ್ದರೆ ಫಸ್ಟ್ ಯು ಶುಡ್ ನೋ ಹೌ ಟು ಅಂಡರ್ಸ್ಟ್ಯಾಂಡ್ ದ ಕ್ವಶನ್ ಶುಡ್ ಬಿ ಅಂಡರ್ಸ್ಟುಡ್ ಬೈ ಯು, ದೆನ್ ಓನ್ಲಿ ಯು ಕ್ಯಾನ್ ಆನ್ಸರ್, ಅದರ್ವೈಸ್ ಯು ಕ್ಯಾನಾಟ್ ಆನ್ಸರ್ ಟು ದಿ ಕ್ವಶನ್. ನಮ್ಮ ಇಂಗ್ಲೀಷಲ್ಲಿ ಫಸ್ಟ್ ಟ್ರಿಕ್ಸ್ ಏನಂದರೆ, ಇಂಗ್ಲೀಷ್ ಕ್ವಶನ್ ನಿಮಗೆ ಅರ್ಥ ಆಗಿಬಿಟ್ರೆ ಸಾಕು, ಆನ್ಸರ್ ಬರ್ಬಿಡ್ತೀರಿ ನೀವು ಕೆಲವೊಂದು ಟೈಮಲ್ಲಿ. ಓಕೆ, ದ ಸ್ಟೂಡೆಂಟ್ಸ್ ಹೂ ಆರ್ ವೆಲ್ ವರ್ಸ್ ವಿತ್ ಗ್ರಾಮರ್ ಆ್ಯಂಡ್ ಅದರ್ ಥಿಂಗ್ಸ್ ಯು ಕ್ಯಾನ್ ರೈಟ್, ನೋ ಪ್ರಾಬ್ಲಮ್, ಅವರೆಲ್ಲ ಬರೀತಾರೆ, ತೊಂದರೆ ಇಲ್ಲ. ಬಟ್ ಯಾರಿಗೆ ಓದಲಿಕ್ಕೆ ಬರಲಿಕ್ಕೆ ಮಾತ್ರ ಬರ್ತದೆ ಬಟ್ ಅರ್ಥ ಆಗಲ್ಲ ಸರ್ ಅನ್ನೋ ಇರ್ತೀರಲ್ಲ, ಅವರು ಅಟ್ಲೀಸ್ಟ್ ಯು ಶುಡ್ ಲರ್ನ್. ಫಸ್ಟ್ ಥಿಂಗ್ ಈಸ್ ದ್ಯಾಟ್ ಯು ಶುಡ್ ಲರ್ನ್ ಅಂಡರ್ಸ್ಟ್ಯಾಂಡಿಂಗ್ ದ ಕ್ವಶನ್ ಹೇಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. ವೇರ್ ಡಸ್ ಇಲ್ಲಿ ಕೊಟ್ಟಿದೆ, ಫಸ್ಟ್ ಕ್ವಶನ್ ಇದೆ, ವೇರ್ ಡಸ್ ಜಜೋಬಾ ಗ್ರೋ? ಇದರದ್ದು ಕರೆಕ್ಟ್ ಅರ್ಥ ಅಂದರೆ ಜಜೋಬಾ ಎಲ್ಲಿ ಬೆಳೀತದೆ ಅಂತ ಹೇಳಿ. ಒಂದು ನಿಮಗೆ ಗ್ರಾಮಟಿಕಲಿ ಅರ್ಥ ಗೊತ್ತಾಗಿದ್ದರೆ, ನಿಮಗೆ ಇಫ್ ಯು ಹ್ಯಾವ್ ವೊಕ್ಯಾಬ್ಯುಲರಿ ಆ್ಯಂಡ್ ಅದರ್ ಥಿಂಗ್ಸ್ ನಿಮಗೆ ಚೆನ್ನಾಗಿತ್ತು ಅಂದರೆ ಇಂಗ್ಲೀಷ್ ಅರ್ಥ ಆಗಿಬಿಡುತ್ತೆ ಎಲ್ಲಿ ಅಂತೇಳಿ. ಗೊತ್ತಾಗಿಲ್ಲ ಅಂದರೆ ನೀವು ಏನು ಮಾಡ್ಬೋದು,
ಗೊತ್ತಾದರೂ ಡೈರೆಕ್ಟ್ ಹುಡುಕ್ಬಿಡ್ತೀವಿ, ಎಲ್ಲಿ ಬೆಳೀತದೆ ಅಂದರೆ ಎಲ್ಲಿ ಬೆಳೀತದೆ, ಸೌತ್ ವೆಸ್ಟರ್ನ್ ಆಫ್ ಅಮೇರಿಕಾ ಆ್ಯಂಡ್ ನಾರ್ತನ್ ಮೆಕ್ಸಿಕೋ ಅಂತ ಬರ್ಬಿಡ್ತೀರಿ ಗೊತ್ತಾದರೆ. ಗೊತ್ತಾಗದೇ ಇರೋರು ಸ್ವಲ್ಪ ಟ್ರಿಕ್ಸ್ ಇದರಲ್ಲಿ ಏನಂದರೆ ಜಜೋಬಾ ಅಂತ ಕೊಟ್ಟಿದ್ದಾರೆ, ಮತ್ತು ಇನ್ನೊಂದು ಪದ ಏನು ಕೊಟ್ಟಿದ್ದಾರಲ್ಲಿ ಗ್ರೋ ಅಂತ ಕೊಟ್ಟಿದ್ದಾರೆ. ಈ ಪ್ಯಾರಾಗ್ರಾಫಲ್ಲಿ ಗ್ರೋ ಎಲ್ಲಿದೆ ಅಂತ ಹುಡುಕ್ಬೇಕು ನೀವು. ಈ ಪ್ಯಾರಾಗ್ರಾಫಲ್ಲಿ ಏನು ಹುಡುಕಬೇಕು, ಗ್ರೋ ಅನ್ನೋ ಪದ ಎಲ್ಲಿದೆ, ಇಲ್ಲಿದೆ ನೋಡ್ಕೊಂಬನ್ನಿ. ಒಂದನೇ ಲೈನ್ ಇದೆ, ದ ಜಜೋಬಾ ಈಸ್ ಅ ಡೆಸರ್ಟ್ ಪ್ಲ್ಯಾಂಟ್ ದಟ್ ಗ್ರೋಸ್ ವೈಲ್ಡ್ ಇನ್ ದ ಡ್ರೈ ರೀಜನ್ಸ್ ಆಫ್ ದಿ ಸೌತ್ ವೆಸ್ಟರ್ನ್ ಆ್ಯಂಡ್ ನಾರ್ದರ್ನ್ ಅಮೇರಿಕಾ, ನಾರ್ದರ್ನ್ ಮೆಕ್ಸಿಕೋ. ಈ ಸೆಂಟೆನ್ಸ್ ಪೂರ್ತಿ ಬರ್ಬಿಡಪ್ಪ. ಒಂದು ಸೆಂಟೆನ್ಸ್ ಪೂರ್ತಿ ಬರೋದು ಏನಾಗ್ತದೆ, ಆನ್ಸರ್ ಸಿಕ್ಬಿಡುತ್ತೆ. ಎಲ್ಲಿ ಬೆಳೀತದೆ ಅಂತ ಅಲ್ಲಿದೆ. ಗೊತ್ತಿದ್ದವರು ಇಟ್ ಗ್ರೋಸ್ ಇನ್ ಸೌತ್ ವೆಸ್ಟರ್ನ್ ಯುನೈಟೆಡ್ ಸ್ಟೇಟಸ್ ಆ್ಯಂಡ್ ನಾರ್ತರ್ನ್ ಮೆಕ್ಸಿಕೋ ಅಂತ ಒಂದೇ ಶಾರ್ಟಾಗಿ ಬರೋದು ಮುಗಿಸ್ಬಿಡ್ತಾರೆ. ಗೊತ್ತಾಗದೇ ಇರೋರು ಆ ಸೆಂಟೆನ್ಸ್ನ ಪೂರ್ತಿ ಬರೆದ್ರೆ ಬೆಟರ್. ಆ್ಯಂಡ್ ದೆನ್ in which part of the plant the oil is in which part of the plant is the oil produced. ಸೆಕೆಂಡ್ ಕ್ವಶನ್ ಏನು ಕೇಳಿದ್ದಾರೆ ಅಂದರೆ ಅವರು, ಈ ಪ್ಲ್ಯಾಂಟನ್ನು ಯಾವ ಪಾರ್ಟ್ನಲ್ಲಿ ನಾವೇನು ಬೆಳಿತೀವಿ, ಆಯಿಲ್ ಪ್ರೊಡ್ಯೂಸ್ ಆಗ್ತದೆ ಅಂತ ಅರ್ಥ. ಇನ್ ವಿಚ್ ಪಾರ್ಟ್ ಆಫ್ ದಿ ಪ್ಲ್ಯಾಂಟ್ ಈಸ್ ದ ಆಯಿಲ್ ಪ್ರೊಡ್ಯೂಸ್ಡ್. ಈ ಆಯಿಲ್ ಎಲ್ಲಿ ಪ್ರೊಡ್ಯೂಸ್ ಆಗ್ತದೆ ಅಂತ ಕ್ವಶನ್ ಅರ್ಥ. ಎಲ್ಲಿ ಬರ್ತದೆ, ಜಜೋಬಾ ಪ್ರೊಡ್ಯೂಸಸ್ ಫ್ರೂಟ್ ದಟ್ ಹ್ಯಾಸ್ 60-40 ಲಿಕ್ವಿಡ್ ವ್ಯಾಕ್ಸ್. ಯಾವುದಲ್ಲಿ ಬರ್ತದೆ, ಫ್ರೂಟಲ್ಲಿದೆ. ಜಜೋಬಾ ಆಯಿಲಲ್ಲಿ ಸಿಗ್ತದೆ ನಿಮಗೆ, ಫ್ರೂಟಲ್ಲಿ ಸಿಗ್ತದೆ ಅಂತ ಹೇಳ್ಬಿಟ್ಟು ಆನ್ಸರ್ ಬರಿಬೋದು ನೀವು. ಇಟ್ ಪ್ರೊಡ್ಯೂಸಸ್ ಫ್ರೂಟ್ ಇನ್ ದಿ ಇಟ್ ಪ್ರೊಡ್ಯೂಸಸ್ ಆಯಿಲ್ ಇನ್ ದಿ ಫ್ರೂಟ್ ಅಂತ ಬರಿಬೋದು ನೀವು. ಆ್ಯಂಡ್ ದೆನ್ ಮೂರನೇ ಕ್ವಶನ್ ಕೊಟ್ಟಿದ್ದಾರೆ ಅಂದರೆ, ವಾಟ್ ಈಸ್ ಜಜೋಬಾ ಆಯಿಲ್ ಯೂಸ್ಡ್ ಫಾರ್. ಜಜೋಬಾ ಆಯಿಲನ್ನು ಯಾವುದಕ್ಕೆ ಯೂಸ್ ಮಾಡ್ತಾರೆ. ಡೈರೆಕ್ಟ್ಲಿ ಹೇಳಬೇಕಂದ್ರೆ ಇಟ್ ಈಸ್ ಯೂಸ್ಡ್ ಟು ಪ್ರೊಡ್ಯೂಸ್ ಕಾಸ್ಮೆಟಿಕ್ಸ್ and to the high machine oils, to produce machine oils as it is used as a raw material to produce cosmetics and quality machine oils, to produce quality machine oils ಅಂತ ಡೈರೆಕ್ಟ್ ಬರ್ಬಿಡ್ತಾರೆ. ಗೊತ್ತಾಗದಿರೋರು ಏನು ಮಾಡಬೇಕು, ಇಲ್ಲಿ ಸೆಂಟೆನ್ಸಲ್ಲಿ ಹುಡ್ಕೊಂಡು ಹೋಗ್ಬೇಕು ಅದಕ್ಕೆ ಯೂಸ್ ಮಾಡ್ತಾರೆ ಅಂತೇಳಿ ಇಲ್ಲಿದೆ. ಇಲ್ಲಿ ಇಟ್ ಕ್ಯಾನ್ ಬಿ ಯೂಸ್ಡ್ ಬೇಸ್ ಫಾರ್ ಆಲ್ ಕೈಂಡ್ಸ್ ಆಫ್ ಕಾಸ್ಮೆಟಿಕ್ಸ್ ಆ್ಯಂಡ್ ಹೈ ಕ್ವಾಲಿಟಿ ಮಷೀನ್ಸ್. ಈ ಥರ ಹುಡುಕ್ಬಿಟ್ಟು ಆ ಸೆಂಟೆನ್ಸ್ ತಂದು ಇಲ್ಲಿ ಆನ್ಸರ್ ಬರಬೇಕು ಇದಕ್ಕೆ. ಹೌ ಕ್ಯಾನ್ ದ ಡೆಸರ್ಟ್ ಬಿ ಮೇಡ್ ಇನ್ ಟು ಪ್ರೊಡಕ್ಟಿವ್ ಲ್ಯಾಂಡ್. ಇಲ್ಲಿ ಡೆಸರ್ಟ್ಗಳನ್ನು ಅಂದರೆ ಮರುಭೂಮಿಗಳನ್ನು ಪ್ರೊಡಕ್ಟಿವ್ ಲ್ಯಾಂಡಾಗಿ ಹೇಗೆ ಮಾಡ್ಬೋದು ಅಂತ ಹೇಳಿ ಕ್ವಶನ್ ಇದು. ಇಲ್ಲಿ ನೀವು ಅದನ್ನು ಎಲ್ಲಿ ಯೂಸ್ ಮಾಡ್ಬೋದು ಅಂದರೆ ಇದನ್ನು ಇಲ್ಲಿ ಬರ್ತಾರೆ ಲಾಸ್ಟಿಗೆ ಹೇಳ್ತಾರೆ ಅವರು ಏನಂತ ಹೇಳ್ತಾರೆ ಲಾಸ್ಟಿಗೆ ಅಂದರೆ, ದಟ್ಸ್ ಅಟ್ ಹಿಯರ್ ದ scientists hope by domesticating the jojoba scientists hope to change the unproductive agriculture land. ಇಲ್ಲಿ ಅನ್ಪ್ರೊಡಕ್ಟಿವ್ ಅಂದರೆ ಲ್ಯಾಂಡ್ ಇದೆ, ಬೆಳೆಯಕ್ಕೆ ಬರ್ತದೆ ಬಟ್ ಬೆಳೆ ಬೆಳೀತಾ ಇಲ್ಲ ಅಂತ ಅರ್ಥ. ಅದು ಓಕೆ. ಇಲ್ಲಿ ಡೆಸರ್ಟನ್ನು ಏನು ಕೇಳಿದ್ದಾರೆ, ಇಲ್ಲಿ ಡೆಸರ್ಟ್ ಮಿ ಮೇಡ್. ಇಲ್ಲಿ ಬೈ ಪ್ಲ್ಯಾಂಟಿಂಗ್ ದ ಜಜೋಬಾ ಪ್ಲ್ಯಾಂಟ್ ಇನ್ ದಿ ಡೆಸರ್ಟ್ಸ್ ಯು ಕ್ಯಾನ್ ಮೇಕ್ ಇಟ್ ಪ್ರೊಡಕ್ಟಿವ್ ಅಂತ ಹೇಳ್ಬಿಟ್ಟು ನೀವು ಆನ್ಸರ್ ಬರೆದ್ರೆ ಸಾಕು. ಇಲ್ಲಾಂದರೆ ಇದು ಲಾಸ್ಟ್ನೇ ಇದೆಯಲ್ಲ, ಈ ಲೈನ್ ಬರೆದ್ರೂ ಕೂಡ ನಿಮಗೆ ಮಾರ್ಕ್ಸನ್ನು ಕೊಡೋ ಸಾಧ್ಯತೆಗಳು ಇರುತ್ತವೆ. ದಿಸ್ ಈಸ್ ವಾಟ್ ಅಬೌಟ್ ದಿ ಲೆಸನ್. ಆ್ಯಂಡ್ ಮತ್ತು ಇನ್ನೊಂದಿದೆ ಇಲ್ಲಿ, ಯಾವುದು ನಾನು ನಿಮಗೆ ಇದು ಬರುತ್ತೆ ಅಂತ ಹೇಳಿದೆಯಾ 37 ಕ್ವಶನ್ ನಂಬರ್ 37 ನೋಡಿ. ನೀವು ಇಲ್ಲಿ ಒಂದು ಎಸ್ಸೆ ಇರುತ್ತೆ ಅಂತ ಹೇಳಿದೆ ನಾನು ಅಲ್ಲೇ ನಿಮಗೆ. ಏನು ಹೇಳಿದೆ, ಒಂದು ಎಸ್ಸೆ ಇರುತ್ತೆ ಅಂತದೆ. ಎಸ್ಸೆ ಯಾವುದು ಅಂದರೆ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಯೂಸಸ್ ಆಫ್ ಫಾರೆಸ್ಟ್ ಕೊಟ್ಟಿದ್ದಾರೆ. ನಿಮಗೆ ಸಣ್ಣ ಟಾಪಿಕ್ ನಿಮಗೆ ಫೆಮಿಲಿಯರ್ ಇರ್ತಕ್ಕಂಥ ಕಂಪ್ಯೂಟರು, ನ್ಯೂಸ್ ಪೇಪರ್ಸು, ಮತ್ತು ಎನ್ವೈರ್ಮೆಂಟಲ್ ಪೊಲ್ಯೂಷನ್ನು, ಯೂಸಸ್ ಆಫ್ ಫಾರೆಸ್ಟ್ಸು, ಮತ್ತು ಇನ್ನೊಂದು ಏನು ಕೊಡೋದು ಮೊಬೈಲ್ ಫೋನ್ಸ್ ಯೂಸಸ್ಸು ಅಥವಾ ಬ್ಯಾಡ್ ಎಫೆಕ್ಟ್ಸ್ ಆಫ್ ಮೊಬೈಲ್ ಫೋನ್ಸು. ಈ ಥರ ಇರ್ತಕ್ಕಂಥ ಕ್ವಶನ್ಗಳನ್ನು ನಿಮಗೆ ಕೇಳ್ತಾರೆ. ಒಂದು 10-15 ಎಸ್ಸೆಗಳಲ್ಲಿ ನೀವು ಪರ್ಫೆಕ್ಟ್ ಇದ್ದರೆ ಅದು ಫೆಮಿಲಿಯರ್ ಎಸ್ಸೆಸ್ಸಲ್ಲೇ ನೀವು ಪರ್ಫೆಕ್ಟ್ ಇದ್ದರೆ ಯು ವಿಲ್ ಬಿ ಸಕ್ಸಸ್ಫುಲ್ ರೈಟಿಂಗ್. ಇದು ಎಷ್ಟು ಮಾರ್ಕ್ಸ್ ಇರುತ್ತೆ ಅಂದರೆ ನಿಮಗೆ 5 ಮಾರ್ಕ್ಸ್. ದೇರ್ ಆರ್ 4 ಮಾರ್ಕ್ಸ್ಗಿದೆ. ಎಸ್ಸೆನ 4 ಮಾರ್ಕ್ಸ್ ಕೊಟ್ಟಿದ್ದಾರೆ ಇಲ್ಲಿ, 4 ಮಾರ್ಕ್ಸ್ಗೆ ಇರ್ತದೆ. ನಾನು 5 ಮಾರ್ಕ್ಸ್ ಓದ್ದಂಗೆ ಆಯಿತು. ನೋಡೋಣ, ಮುಂದಿನ ಕ್ಲಾಸಲ್ಲಿ ಹೇಳ್ತೀನಿ. ಯಾ 4 ಮಾರ್ಕ್ಸ್ ಅಂತ ಇಟ್ಕೊಳ್ಳೋಣ. ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಎಸ್ಸೆ ಹೇಗೆ ಬರೆಯೋದಂದರೆ, ಇಂಟ್ರೊಡಕ್ಷನ್ ಇರ್ತದೆ, ಅದರದ್ದು ಎಕ್ಸ್ಪ್ಲನೇಷನ್ ಪಾರ್ಟ್ ಇರ್ತದೆ, ಆ್ಯಂಡ್ ಕನ್ಕ್ಲೂಷನ್ ಪಾರ್ಟ್ ಇರ್ತದೆ. ಕಾಜಸ್, ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂದರೆ ಏನು. ಇಲ್ಲಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅನ್ನೋ ಟಾಪಿಕ್ ತೊಗೊಂಡ್ರೆ ನೀವು ಎನ್ವೈರ್ಮೆಂಟಲ್ ಪೊಲ್ಯೂಷನ್ ಅಂದರೆ ಏನು, ವಾಟ್ ಈಸ್ ಇಂಟ್ರೊಡಕ್ಷನ್ ಟು ದ್ಯಾಟ್, ಮೀನಿಂಗ್ ಆಫ್ ದಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್, ಕಾಜಸ್ ಫಾರ್ ದಿ ಎನ್ವೈರ್ಮೆಂಟಲ್ ಪೊಲ್ಯೂಷನ್, ಟೈಪ್ಸ್ ಆಫ್ ಎನ್ವೈರ್ಮೆಂಟಲ್ ಪೊಲ್ಯೂಷನ್ಸ್ ಆ್ಯಂಡ್ ಸೊಲ್ಯೂಷನ್ಸ್ ಫಾರ್ ದಿಸ್, ಆ್ಯಂಡ್ ದೆನ್ ಕನ್ಕ್ಲೂಷನ್. ಇಷ್ಟು ಬರೆದ್ರೆ ಸಾಕು. 1-1.5 ಪ್ಯಾರಾಗ್ರಾಫ್. 4 ಮಾರ್ಕ್ಸ್ ಅಂದರೆ 1-1.5 ಪ್ಯಾರಾಗ್ರಾಫ್ ಅಷ್ಟರಲ್ಲಿ 1-1.5 ಫೇಜ್ ಬರೆದ್ರೆ ನೀವು ವಿಲ್ ಗೆಟ್ ವಿತೌಟ್ ಗ್ರಾಮಟಿಕಲ್ ಮಿಸ್ಟೇಕ್ಸ್ ಆ್ಯಂಡ್ ಕರೆಕ್ಟ್ ಸೆಂಟೆನ್ಸಸ್. ಇಫ್ ಯು ಫಾರ್ಮ್ ದಿ ಕರೆಕ್ಟ್ ಸೆಂಟೆನ್ಸಸ್ you will give the marks 4 out of 4. You will be having chance of getting 4 out of 4 marks.
ಆ್ಯಂಡ್ ಕಮಿಂಗ್ ಟು ದ ನೆಕ್ಸ್ಟ್ ಪಾಯಿಂಟ್, ಇಲ್ಲಿ ಯಾವುದು ಎಸ್ಸೆಗೆ ಒಂದೇ ಸರಿ ಹೇಳೋಕ್ಕಾಗಲ್ಲ. ಪ್ರತಿಯೊಂದು ಎಸ್ಸೆನೂ ನಿಮಗೆ ಇನ್ ಡೀಟೇಲಾಗಿ ಹೇಳ್ತಾ ಏನು ಮಾಡ್ಬೋದು ಅಂತ ಹೇಳ್ಕೊತಬೇಕು, ಅಂದರೆ ಕ್ಲಿಯರ್ ಆಗ್ತದೆ. ಜಸ್ಟ್ ಇಟ್ ಈಸ್ ಎ ಓವರ್ ವ್ಯೂ ಹಿಯರ್, ದಟ್ಸ್ ಆಲ್. ಆ್ಯಂಡ್ ಕಮ್ ಟು ದ ಪಾಯಿಂಟ್ ನೆಕ್ಸ್ಟ್ 38ನೇ ಕ್ವಶನ್ ಇದೆಯಲ್ಲ, 38ನೇ ಕ್ವಶನ್ ಯಾವುದಕ್ಕಂದರೆ ರೈಟ್ ಅ ಲೆಟರ್ ಯೂಸಿಂಗ್ ದ ಇನ್ಫಾರ್ಮೇಷನ್ ಯಾ ಲೆಟರ್ ರೈಟಿಂಗ್. ಇದು ಒಂದು ಅಫಿಷಿಯಲ್ ಲೆಟರ್ ಕೊಟ್ಟಿರ್ತಾರೆ ಮತ್ತು ಒಂದು ಅನ್ಅಫಿಷಿಯಲ್ ಲೆಟರ್, ಎರಡೂ ಆಪ್ಷನ್ ಕೊಟ್ಟಿರ್ತಾರೆ ನಿಮಗೆ. ಓಕೆ, ಒಂದು ಏನು ಪರ್ಸ್ನಲ್ ಲೆಟರ್ ಅಂತ ಐತಿ, ಪರ್ಸ್ನಲ್ ಲೆಟ್ರನ್ನು ಕೊಟ್ಟಿರ್ತಾರೆ, ಅನ್ಅಫಿಷಿಯಲ್ ಲೆಟ್ರನ್ನು ಕೊಟ್ಟಿರ್ತಾರೆ. ಅಲ್ಲಿ ಸ್ಟೆಪ್ಸ್ ಇದೆ ನಿಮಗೆ, ಲೆಟ್ರಲ್ಲಿ ಸ್ಟೆಪ್ಸ್ ಬರ್ತದೆ. ಲೆಟರ್ ರೈಟಿಂಗ್ ಬೇಕಾದ್ರೆ ಬೇರೆ ಸಪ್ರೇಟ್ ಕ್ಲಾಸ್ ಮಾಡಿ ಹೇಳ್ಬಿಡ್ತೀನಿ ನಾನು ನಿಮಗೆ ಕರೆಕ್ಟಾಗಿ. ಏನು ಇಲ್ಲಿ ಲೆಟರ್ ರೈಟಿಂಗ್ ಸ್ಟೆಪ್ಸ್ ಫಾಲೋ ಮಾಡಿ ಕರೆಕ್ಟಾಗಿ ಬರೋದೆ ನಿಮ್ಗೆ ಏನು ಸಿಗ್ತದೆ, 5 ಮಾರ್ಕ್ಸ್ ಇರ್ತದೆ. ಬೆಟರ್ ಅಂದರೆ ನೀವು ಅಫಿಷಿಯಲ್ ಲೆಟರ್ ಚೂಸ್ ಮಾಡ್ಕೊಂಡ್ರೆ ಚೆನ್ನಾಗಿ, ಬಿಕಾಸ್ ಸ್ಟೆಪ್ಸ್ ಆರ್ ಮೋರ್ ಆ್ಯಂಡ್ ಈಸಿ. ಸ್ಟೆಪ್ಸ್ ಮೋರ್ ಇದೆ, ಈಸಿ ಇದೆ, ಒಂದೇ ಸೈಡ್ ಬಂದುಬಿಡ್ತವೆ. ಎಲ್ಲ ಸ್ಟೆಪ್ಸ್ಗಳು ಒಂದೇ ಸೈಡ್ ಬರ್ತವೆ, ಈಸಿ ಇರ್ತದೆ. ಸಬ್ಜೆಕ್ಟ್ ಮ್ಯಾಟ್ರನ್ನ ಲಿಮಿಟೆಡಾಗಿ ಬರೀಬೋದು. ಸಬ್ಜೆಕ್ಟ್ ಮ್ಯಾಟ್ರ್ ಬಾಡಿ ಆಫ್ ದ ಲೆಟರ್ ಇದೆಯಲ್ಲ, ಅದನ್ನು ಲಿಮಿಟೆಡಾಗಿ ಬರೋದು ನಡೀತದೆ. ಯಾಕಂದರೆ ಅಫಿಷಿಯಲ್ ಲೆಟರ್ ಅಂದರೆ ಎಷ್ಟಿರಬೇಕು ಅಷ್ಟೇ ಇರಬೇಕು. ಬಟ್ ಪರ್ಸ್ನಲ್ ಲೆಟ್ರ್ ಬಂದಾಗ ಅಜ್ಜಿ ಚೆನ್ನಾಗಿದ್ದಾರೆ, ಅಮ್ಮ ಚೆನ್ನಾಗಿದ್ದಾರೆ, ನಾನು ಹಾಗೆ ಹೀಗೆ ಜಾತ್ರೆ ಅದೆಲ್ಲ ಬರಿತಾ ಹೋಗ್ತದೆ. ಬಟ್ ಟೈಮು ಸೇವ್ ಆಗಬೇಕು, ಜೊತೆಗೆ ಮಾರ್ಕ್ಸು ಬರಬೇಕಂದ್ರೆ ಬೆಟರ್ ಟು ಚೂಸ್ ಅಫಿಷಿಯಲ್ ಲೆಟರ್. ಆ್ಯಂಡ್ ವಿತ್ ದ್ಯಾಟ್ ಯು ಶುಡ್ ನೋ ಹೌ ಟು ರೈಟ್ ಪರ್ಸ್ನಲ್ ಲೆಟರ್ ಆಲ್ಸೋ. ಅದ್ರ ಜೊತೆಗೆ ಏನು ಗೊತ್ತಿರಬೇಕು ನಿಮಗೆ, ಪರ್ಸ್ನಲ್ ಲೆಟ್ರನ್ನ ಹೇಗೆ ಬರೀಬೇಕು ಅಂತಲೂ ಗೊತ್ತಿರಬೇಕು, ಮತ್ತು ಜೊತೆಗೇನು ಅಫಿಷಿಯಲ್ ಲೆಟ್ರನ್ನು ಬರೀಬೇಕು, ಎರಡೂ ಬರಬೇಕು. ದಟ್ಸ್ ಇಟ್. ಹಾಗಂತ ನಾನು ಮತ್ತು ಅಫಿಷಿಯಲ್ ಲೆಟ್ರ್ ಅಷ್ಟೇ ಹೇಳಿಬಿಟ್ಟು ಅದೊಂದೇ ಕಲಿಬೇಡಿ, ಅದನ್ನೇ ಬರೀರಿ. ದಟ್ಸ್ ಇಟ್, ಅದನ್ನು ಕಲೀರಿ. ಆ್ಯಂಡ್ ದೆನ್ ದಿಸ್ ಈಸ್ ವಾಟ್ ಓವರ್ ವ್ಯೂ ಅಬೌಟ್ ಟುಡೇಸ್. ನೋಡೋಣ ಮತ್ತೆ ನೆಕ್ಸ್ಟ್ ಕ್ಲಾಸಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಹೇಳ್ಕೊಡ್ತೀನಿ ಅಂತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿ ನಾನು ಸಿನ್ಸ್ ಐ ಆಮ್ ಸ್ಟೇಯಿಂಗ್ ಇನ್ ಅ ವಿಲೇಜ್, ನಾನು ಹಳ್ಳಿಯಲ್ಲಿ ವಾಸ ಮಾಡ್ತಾ ಇರೋದ್ರಿಂದ ಬಹುಶಃ ಈ ವಿಡಿಯೋದಲ್ಲಿ ಯು ಮೈಟ್ ಹ್ಯಾವ್ ಹರ್ಡ್ ವಾಟ್ಸ್ ದ ಸೌಂಡ್ಸ್ ಆಫ್ ಕಾಕ್, ಹುಂಜ ಕೂಗೋದು, ನವಿಲು ಅಳಿಲು ಕೂಗೋದು, ಅದು ಇದು ಕೇಳಿಸಿರ್ಬೋದು ಸ್ವಲ್ಪ. ಬಿಕಾಸ್ ಇಟ್ ಈಸ್ ಮೈನ್ ಈಸ್ ಅ ವಿಲೇಜ್, ಐ ಕೆನಾಟ್ ಹೆಲ್ಪ್ ಯು ಇನ್ ದಿಸ್ ರಿಗಾರ್ಡ್. ಓಕೆ, ಇಟ್ ವಿಲ್ ಬಿ ದೇರ್. Thank you for watching this video.